ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವಂಥ ಮಾತಿದೆ. ಆದರೆ ಇವ್ರ ಬಗ್ಗೆ ಮಾತನಾಡುವಾಗ ಆ ಸಾಲುಗಳನ್ನು ಸ್ವಲ್ಪ ಬದಲಾಯಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪುರುಷನ ಹಿಂದೆ ಅಲ್ಲ, ಪುರುಷನ ಜೊತೆಗೆ ಹೆಜ್ಜೆ ಹಾಕಿದವರು ಇವರು. ಜೊತೆಯಾಗಿ ಹೆಜ್ಜೆ ಹಾಕಿ ಇಬ್ರು ಕೂಡ ಜೊತೆಯಾಗಿ ಯಶಸ್ಸನ್ನ ಕಂಡಿದ್ದಾರೆ. ನಾನು ಮಾತನಾಡ್ತಾ ಇರೋದು ಕಾಂತಾರ ಚಾಪ್ಟರ್ 1 ಸಿನಿಮಾ. ವರ್ಲ್ಡ್ ವೈಡ್ ದಿ ಬೆಸ್ಟ್ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇರುವಂತಹ ಸಿನಿಮಾ. ಆ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ ರಿಷಬ್ ಶೆಟ್ಟಿ ಅವರ ಹೋಮ್ ಮಿನಿಸ್ಟರ್ ಪ್ರಗತಿ ಶೆಟ್ಟಿ ಅವರ ಬಗ್ಗೆ ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ನೀವು ಹೇಳಬೇಕು, ಸಿನಿಮಾಗೆ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಳೆದ ಆಲ್ಮೋಸ್ಟ್ 5 ವರ್ಷ ಕಾಂತಾರದ ಆ ಹೂತೋಟ, ಈಶ್ವರನ ಹೂದೋಟದಲ್ಲಿ ಸರಿಯಾಗಿ ಹೋಗ್ಬಿಟ್ಟಿದ್ವಿ. ಹೊರಗಡೆ ಬಂದಾಗ ಇಂಥ ಅದ್ಭುತ ರೆಸ್ಪಾನ್ಸ್, ಎಷ್ಟು ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ತುಂಬ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಇದು. ಎಲ್ಲ ಕಡೆಯಿಂದ ಬರ್ತಿರೋ ರೆಸ್ಪಾನ್ಸ್ ಆಗಿರ್ಬೋದು, ಅಪ್ರಿಷಿಯೇಟ್ ಮಾಡ್ತಿರ್ಬೋದು, ಕಾಲ್ಸ್ ಎಲ್ಲ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ನೋಡಿ. ಅಂದರೆ ಒಂದು ಎಷ್ಟೊಂದು ಶ್ರಮಪಟ್ಟೇನೋ ಒಂದು ಕೆಲಸ ಮಾಡಿದಾಗ ಅದಕ್ಕೊಂದು ತಕ್ಕ ಪ್ರತಿಫಲ ಸಿಕ್ಕಿರೋ ಥರದ್ದು ಫೀಲು. ನಿಜ. ರೆಸ್ಟಿಂಗ್ ಟೈಮ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ಲ ಸರ್, ಇನ್ನೂ ಟೆಂಪಲ್ ಟ್ರಿಪ್ಪಲ್ಲಿ ಇದ್ದಾರಲ್ವ, ಸೊ ಅವರು ಬಂದ ಮೇಲೆನೇ ರೆಸ್ಟ್ ಮಾಡಬೇಕು, ಪ್ರಮೋಷನ್ ಎಲ್ಲ ಮುಗಿದ್ಮೇಲೆ. ನಿಜ. ಈ ಸಿನಿಮಾ ನೋಡಿದವರು ತುಂಬ ಜನ, ನನ್ನ ಸಹೋದ್ಯೋಗಿಗಳು, ಆಫೀಸ್ನಲ್ಲಿ ಕೆಲಸ ಮಾಡೋರೆ, ಸಿನಿಮಾ ನೋಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದಂಗೆ ನಾವು ಕಾಲಲ್ಲಿರೋ ಚಪ್ಪಿನ ಬಿಟ್ಟು ಸಿನಿಮಾ ನೋಡಿದ್ವಿ, ಅಂಥದ್ದೊಂದು ಒಂದು ವೈಬ್, ಒಂದು ದೈವಿಕ ಇದು ನಮ್ಮ ಒಳಗೆ ಬಂದಂಗಾಯಿತು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಎಷ್ಟೋ ಜನ ಕೈ ಮುಗಿದು ಸಿನಿಮಾ ನೋಡಿದ್ದಾರೆ. ಅಂಥದ್ದೊಂದು ದೈವಿ ರಸವನ್ನು ಒಬ್ಬ ಪ್ರೇಕ್ಷಕನ ಒಳಗೆ ತರೋದಿದೆಯಲ್ಲ, ಅದಷ್ಟು ಈಸಿ ಇಲ್ಲ. ಯಾಕಂದರೆ ಜನ ಎಲ್ಲೋ ಒಂದ್ ಕಡೆ ನಾಸ್ತಿಕತೆಯತ್ತ ಹೋಗ್ತಾ ಇರುವಂತಹ ಕಾಲಘಟ್ಟ ಇದು. ಆ ಟೈಮಲ್ಲಿ ಜನರನ್ನ ಸೆಳೆದು ಇಲ್ಲ ಭಕ್ತಿ ರಸವನ್ನ ಅವ್ರ ಮೇಲೆ ಹರಿಸೋದಿದೆಯಲ್ಲ, ವೆರಿ ಚಾಲೆಂಜಿಂಗ್. ಈ ರೆಸ್ಪಾನ್ಸ್ ಹೆಂಗನ್ಸುತ್ತೆ ನಿಮ್ಗೆ ಅಂತ ಹೇಳಿ? ಅಂದರೆ ಆ ದೇವರುಗಳ ಆಶೀರ್ವಾದದಿಂದ, ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸನೇ ದೇವರು ಅಂತ ಅಂದ್ಕೊಂಡು ರಿಷಬ್ ಈ ಸಿನಿಮಾನ ಮಾಡಿರೋದು. ಅವ್ರಿಗೆ ಯಾವತ್ತೂ ವರ್ಕ್ ಈಸ್ ವರ್ಷಿಪ್ ಅವ್ರಿಗೆ. ಸೊ ಅದೊಂದು ಕನ್ಸಿಟ್ಕೊಂಡು ಹೋಗಿ ಅದನ್ನು ಇಷ್ಟು ಅಂದರೆ ಈ ಥರದ್ದು ಒಂದು ಸಿನಿಮಾ ಸಿಕ್ಕಿರೋದು ಕೂಡ ನಮ್ಮ ಅದೃಷ್ಟ ಅಂತಲೇ ಅಂದ್ಕೊಳ್ತೀವಿ. ಅಂದರೆ ಈ ಟೈಮಲ್ಲಿ ಈ ಸಿನಿಮಾ ಹೀಗೆ ಬರಬೇಕು ಅನ್ನೋದಿರುತ್ತಲ್ವ, ಅದಾಗಿದೆ. ಆ ಸಿನಿಮಾ ನಮ್ಮದಾಗಿದೆ. ಈಗ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದಾಗಿರಲಿ, ಇಲ್ಲ ಜನಕ್ಕೆ ಆ ಥರದ್ದೊಂದು ನಿಜವಾಗ್ಲೂ ಆ ಫೀಲ್ ಆಗ್ತಿರೋದಿದೆಯಲ್ಲ, ಅದೆಲ್ಲ ಒಂದು ಏನು ಎಲ್ಲ ದೈವಿಚ್ಛೆ ಅಂತಾನೆ ಹೇಳಬೇಕು. ಸಿನಿಮಾ ರಿಲೀಸ್ ಆದ ಮೊದಲ ಶೋ ಅಂತ ಅನ್ಸುತ್ತೆ. ಒಂದೊಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದ್ದ ಹಾಗೆ ನೀವು ರಿಷಬ್ ಶೆಟ್ಟಿ ಸರ್ನ ಅಲ್ಲೇ ತಪ್ಕೋತೀರಿ, ಕಣ್ಣೀರು ಹಾಕ್ತೀರಿ. ಏನು ಓಡ್ತಾ ಇತ್ತು ಆ ಟೈಮಲ್ಲಿ ಮನಸ್ಸಲ್ಲಿ ಪ್ರಗತಿ ಶೆಟ್ಟಿ ಅವರಿಗೆ? ಅಂದರೆ ನನಗೆ ಅವತ್ತು ತುಂಬ ಎಮೋಷ್ನಲ್ ಆದೆ. ನಮಗೆ ಕಾಂತಾರ ಇಟ್ ಸೆಲ್ಫ್ ಇಸ್ ಎ ವೆರಿ ವೆರಿ ಎಮೋಷ್ನಲ್ ಜರ್ನಿ ನಮಗೆಲ್ರಿಗೂ. ಸೊ ಅದರಲ್ಲಿ ಆ ಫ್ಲ್ಯಾಶ್ ಕಟ್ ಥರ ನನಗೆ ಆ ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ನಾನು ಆಡಿಯನ್ಸ್ ಥರ ನೋಡ್ತಾ ಇರಬೇಕಾದ್ರೆ, ಆ ಕತೆ ಹುಟ್ಟಿರೋದ್ರಿಂದ ಹಿಡಿದು ಅದಕ್ಕೆ ಪಟ್ಟಿರೋ ಶ್ರಮದಿಂದ, ಅದರಲ್ಲಿ ಬಂದಿರೋ ಅಪ್ಸ್ ಆ್ಯಂಡ್ ಡೌನ್ಸ್, ಅದನ್ನೆಲ್ಲ ಮೀರಿ ರಿಷಬ್ ಅದನ್ನು ಹೊರಗಡೆ ಒಂದು ತುಂಬ ಸಕ್ಸಸ್ಫುಲ್ಲಾಗಿ, ಇಷ್ಟು ಬ್ಯೂಟಿಫುಲ್ಲಾಗಿ ಅದನ್ನೊಂದು ಆಚೆ ತಂದಿರೋದು, ಅದನ್ನು ನೋಡಿದಾಗ ಆ ಸಿನಿಮಾದ ಫ್ಲ್ಯಾಶ್ ಕಟ್ ಥರ ಒಂದು ಆ ಜರ್ನಿ ನನ್ನ ಕಣ್ಮುಂದೆ ಬಂದು ಹೋಯಿತು. ತುಂಬ ಎಮೋಷ್ನಲ್ ಆದೆ, ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ನನಗೆ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಸಿನಿಮಾ ನೋಡ್ತಾನೆ ತುಂಬ ಅಳು ಬರ್ತಾಯಿತ್ತು ನನಗೆ. ಆಮೇಲೆ ಪ್ರತಿಯೊಬ್ಬರು ಆ ಸಿನಿಮಾ ಕಷ್ಟಪಟ್ಟಿರೋರು ಎಲ್ಲರೂ ಅಲ್ಲಿದ್ದರು. ಯಾರನ್ನು ನೋಡಿದ್ರು ನನಗೆ ತುಂಬ ದುಃಖ ಬರ್ತಾಯಿತ್ತು. ಎಲ್ಲ ನೆನಪಾಗ್ತಿತ್ತು ಆ ಓಲ್ಡ್ ಡೇಸ್ಗಳೆಲ್ಲದೂ. ಹಾಗೆ ಅದರಿಂದ ಎಮೋಷ್ನಲ್ ಆದೆ ಅಷ್ಟೇ. ಅಂದರೆ ಪ್ರತಿ ಸ್ಟೇಜಲ್ಲೂ ನಾನು ಆ ಪ್ರತಿ ಕ್ಷಣನೂ ವಿಟ್ನೆಸ್ ಮಾಡಿರೋದ್ರಿಂದ ಆ ಥರ ಕನೆಕ್ಟ್ ಆಯಿತು ನನಗೆ. ಎಕ್ಸಾಕ್ಟ್ಲಿ. ಫಸ್ಟ್ ಕಾಂತಾರ ಬಂದಾಗ ಜನರಲ್ ನಿರೀಕ್ಷೆ ಇರಲಿಲ್ಲ. ಫಸ್ಟ್ ಬಂದಾಗ ಒಪ್ಕೊಂಡ್ರು, ಅದನ್ನ ಸೂಪರ್ ಡೂಪರ್ ಹಿಟ್ ಮಾಡಿದ್ರು. ಆನಂತರ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು. ಬಟ್ ಈ ಸಿನಿಮಾ ನೀವು ಸ್ಟಾರ್ಟ್ ಮಾಡಿದ್ದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ. 3 ವರ್ಷಗಳ ಜರ್ನಿ ಅಂದರೆ ಅದು ಈಸಿ ಜರ್ನಿ ಅಲ್ಲ. ಸಿನಿಮಾ ಮಾಡೋವಂಥ ಟೈಮಲ್ಲಿ, ಸೆಟ್ನಲ್ಲಿ ಅಥವಾ ಏನೋ ಒಂದು ಅಡೆತಡೆಗಳು ಎದುರಾದಾಗ ಸಿನಿಮಾದ ರಿಸಲ್ಟ್ ಏನಾಗಬಹುದು ಅನ್ನುವಂಥ ಆತಂಕ ಯಾವ ಹಂತದಲ್ಲೂ ಪ್ರಗತಿ ಶೆಟ್ಟಿ ಅವರಿಗೆ ಕಾಡಿದ್ದಿಲ್ವಾ ಅಥವಾ ರಿಷಬ್ ಶೆಟ್ಟಿ ಅವರಿಗೆ ಕಾಡಿದ್ದಿಲ್ವಾ ಅಂತ ಹೇಳಿ? ಖಂಡಿತ ಇಲ್ಲ. ಯಾವತ್ತೂ ನೀವು ತುಂಬ ಫೋಕಸ್ಡ್ ಆಗಿ, ತುಂಬ ಏನು ಅಂದರೆ ಆ ಕೆಲಸದ ಮೇಲೆ ಒಂದು ಶ್ರದ್ಧೆ ತೋರಿಸಿನ, ಇಲ್ಲ ಅಷ್ಟು ಶ್ರಮಪಟ್ಟು ಒಂದು ಗೋಲ್ ಸೆಟ್ ಮಾಡಿ ನಾನು ಇದನ್ನು ಮಾಡ್ತೀನಿ ಅಂತ ಹೊರಟಾಗ ನಿಮಗೆ ಹೇಳ್ತಾರಲ್ವ, ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ಯೂನಿವರ್ಸ್ ಅದನ್ನು ನಮಗೆ ಸಪೋರ್ಟ್ ಮಾಡುತ್ತೆ, ಅದನ್ನು ಕೊಡುತ್ತೆ ಅಂತ. ಹಾಗೆ ಅದೇ ಥರದಲ್ಲಿ ಸೊ ದೆರ್ ಆರ್ ಎನರ್ಜೀಸ್, ದೆರ್ ಆರ್ ವೈಬ್ರೇಷನ್ಸ್. ಐ ಬಿಲೀವ್ ಇನ್ ಆಲ್ ಆಫ್ ಇಟ್. ಸೊ ಅದೊಂದು ಆ ದೇವರುಗಳು ಕೂಡ ಸಾಥ್ ಕೊಡ್ತಾರೆ. ಆ್ಯಂಡ್ ನಾನು ರಿಷಬ್ಗೆ ಹೇಳ್ತಿರ್ತೀನಿ, ನೀವು ಪಟ್ಟಷ್ಟು ಕಷ್ಟಪಡೋದಕ್ಕೆ ದೇವರುಗಳಿಗೂ ಬೇರೆ ಆಪ್ಷನ್ ಇಲ್ಲ ನಿಮ್ಮನ್ನು ಬ್ಲೆಸ್ ಮಾಡಿದೆ. ಸೊ ಹಾಗಾಗಿ ನನಗೆ ಯಾವತ್ತೂ ಡೌಟೇ ಇರಲಿಲ್ಲ. ಅಂದರೆ ಏನೋ ರಿಸಲ್ಟ್ ಏನಾಗುತ್ತೆ ಅನ್ನೋ ಥರದ್ದು
ಆ ರಿಸಲ್ಟ್ ಯೋಚನೆಗೆ ಯಾರೂ ಹೋಗಿರಲಿಲ್ಲ. ನಾವು ಕೆಲಸ ಇವತ್ತೇನು ಕೆಲಸ ಮಾಡ್ತಿದ್ದೀವಿ ಇದನ್ನು ತುಂಬ ನಿಷ್ಠೆಯಿಂದ ಮಾಡ್ತೀವಿ, ಇದು ತುಂಬ ಚೆನ್ನಾಗಿ ಮಾಡ್ತೀವಿ, ಅದ್ರ ರಿಸಲ್ಟ್ ದೇವ್ರಿಗೆ ಬಿಟ್ಟಿರೋದು ಅನ್ನೋ ಥರದೆಲ್ಲ ಆ ಕೆಲಸ ಮಾಡ್ಕೊಂಡು ಬಂದಿದ್ದು. ಕಾಂತಾರ ಕತೆ ಹೆಣಿಯುವಂಥ ಟೈಮಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರ ರಿಷಬ್ ಸರ್, ಅದರ ಫಸ್ಟ್ ಡೇನಿಂದ ನೀವು ಆ ಕಥೆಯ ಜೊತೆಗಿದ್ದೀರಾ ಅಂತ ಹೇಳಿ? ಅಂದರೆ ಫಸ್ಟು ಅದು ಒನ್ ಲೈನರ್ ಏನು ಸ್ಟಾರ್ಟ್ ಆಯಿತು, ನಾವು ಸೆಕೆಂಡ್ ಲಾಕ್ಡೌನ್ಗೆ ಹೋದಾಗ ರಿಷಬ್ ಮನೆಯಲ್ಲೇ ಇದ್ವಿ ನಾವೆಲ್ಲರೂ. ಆ ಟೈಮಲ್ಲಿ ಅವ್ರಿಗೇನು ಅದು ಒನ್ ಲೈನರ್ ಬಂತು, ಅವತ್ತಿಂದನೂ ಅದನ್ನು ಹೇಳ್ತಾನೆ ಇದ್ದಾರೆ. ಅದಾದಮೇಲೆ ಈ ಚಾಪ್ಟರ್ ಬರಬೇಕಾದ್ರೆ ಏನಾಯಿತು, ಅವರು ಮಂಗ್ಳೂರಿಗೆ ಶಿಫ್ಟ್ ಆಗಿಬಿಟ್ಟು ಅವ್ರ ಎಂಟೈರ್ ಟೀಮ್ ಅವರು ರೈಟರ್ಸ್ ಅಲ್ಲೇ ಬರೀತಾ ಇದ್ರು. ನಮ್ದೊಂದು ಸಿಂಡಿಕೇಟ್ ಇದೆ, ಸುಮ್ಮನೆ ನಾವು ನಮ್ದೊಂದು ಕೋರ್ ಟೀಮ್ಗೆ ಸಿಂಡಿಕೇಟ್ ಅಂದ್ಕೊಂಡು ಗಮ್ಮತ್ ಮಾಡ್ತಿರ್ತೀವಿ ಎಲ್ಲ. ನಾನು, ಅರವಿಂದ್ ಅವರು, ಅನಿ ಅವರು, ಈ ಥರ ಗುರುವಣ್ಣ ಎಲ್ಲ ರೈಟರ್ಸ್ ಎಲ್ಲ ಒಂದು ಟೀಮ್ ಇದೆ. ಈ ಪ್ರೋಸೆಸ್ಸಲ್ಲಿ ಅವರು ಒಂದು ಸ್ವಲ್ಪ ದಿನ ಬರೆದು ಅದಾದಮೇಲೆ ಒಂದು ನರೇಷನ್ ಕೊಡ್ತಾರೆ ಎಲ್ಲ ಟೀಮ್ಗೆ, ಎಲ್ರದ್ದು ಒಪಿನಿಯನ್ ತೊಗೊಳ್ತಾರೆ. ರಿಷಬ್ ಈಸ್ ವೆರಿ ಗುಡ್ ಎಟ್ ಇಟ್. ಅಂದರೆ ಅವರು ಎಲ್ಲ ಸಜೆಷನ್ಸ್ನು ನಾನಂತ ಅಲ್ಲ, ಪಾಸಿಟಿವ್ ಆಗಿರೋಂಥದ್ದು ತೊಗೊಳ್ತಾರೆ. ಅದನ್ನು ಸ್ಕ್ರಿಪ್ಟ್ ಸ್ಟೇಜಲ್ಲಿ ಆಗಿರ್ಬೋದು, ಇಲ್ಲ ಶೂಟ್ ಮಾಡಬೇಕಾದ್ರೆ ಏನಾದರೂ ಯಾರೋ ಒಬ್ಬರು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದನೇ ಪರ್ಫಾರ್ಮೆನ್ಸ್ ಏನಾದರೂ ಒಂದು ಹೇಳಿದ್ರೂ ಅದನ್ನು ತೊಗೊಳ್ತಾರೆ. ಆ ಥರ ತುಂಬ ಓಪನ್ ಆಗಿದ್ದಾರೆ ಆ ವಿಷಯದಲ್ಲಿ. ಆ್ಯಂಡ್ ಹಿ ಆಲ್ಸೋ ನೋಸ್ ವಾಟ್ ಹಿ ವಾಂಟ್ಸ್ ಅಂತ, ವಾಟ್ ಈಸ್ ಗೋಯಿಂಗ್ ಟು ಶೋ ಅಂತಾನು. ಅದ್ರ ಜೊತೆಗೆ ಈ ಥರದ್ದು ನರೇಷನ್ ಇರ್ತಿತ್ತು. ನಾನು ತುಂಬ ವರ್ಷನ್ಸ್ ಕೇಳ್ಬಿಟ್ಟಿದ್ದೀನಿ ಕಾಂತಾರ ಚಾಪ್ಟರ್ ಬಂದು. ನಾವೆಲ್ಲರೂ ಒಂದ್ಸಲ ಸ್ಕ್ರಿಪ್ಟ್ ಆದ ತಕ್ಷಣ ಬರ್ತಿದ್ರು, ನರೇಷನ್ ಕೊಡ್ತಿದ್ರು. ಸೊ ನಾನು ತುಂಬ ಸಿನಿಮಾಗಳನ್ನ ನೋಡ್ತೀನಿ, ನಂಗೆ ಸಿನಿಮಾ ಅಂದರೆ ಇಷ್ಟ. ಮತ್ತು ನಾನು ಯಾವತ್ತೂ ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದಾನೇ ಸಿನಿಮಾ ನೋಡ್ತೀನಿ. ಇದು ನಮ್ಮ ಸಿನಿಮಾ ಅಂತ ಆಗಲಿ, ರಿಷಬ್ ಸಿನಿಮಾ ಅಂತ ಯಾವತ್ತೂ ನೋಡಲ್ಲ. ಇದಂತ ಅಲ್ಲ, ಹಿಂದೆಯಿಂದನೂ ಈ ಜರ್ನಿಯಲ್ಲಿ ಯಾವತ್ತು. ಸೊ ರಿಷಬ್ಗೆ ನಾನು ಸ್ವಲ್ಪ ಕ್ರಿಟಿಕ್ ಥರ ಯಾವಾಗಲೂ ನನಗೆ ಏನು ಅನ್ಸುತ್ತೆ ಅದನ್ನು, ಇಲ್ಲದೇ ಇದ್ರೂ ಸ್ವಲ್ಪ ನಾನು ಏನು ಅನ್ಸುತ್ತೆ ಅದನ್ನೇ ಮಾತಾಡ್ತೀನಿ. ಸಿನಿಮಾದ ವಿಷಯದಲ್ಲೂ ನನಗೆ ಏನು ಅನ್ಸುತ್ತೆ ನಾನು ಅದನ್ನೇ ಹೇಳ್ತೀನಿ. ಸಾಂಗ್ಸ್ಗಳಾಗಿರಲಿ, ಸಿನಿಮಾ ಆಗಿರಲಿ, ಯಾವುದೋ ಸೀನ್ ನನಗೆ ವರ್ಕ್ ಆಗುತ್ತಾ, ವರ್ಕ್ ಆಗ್ತಿಲ್ವಾ, ನನಗೆ ಆ್ಯಸ್ ಎನ್ ಆಡಿಯನ್ಸ್ ಥರ ಅಂದ್ಕೊಂಡು. ರಿಷಬ್ಗೆ ಏನು ಒಂದು ಒಳ್ಳೆ ಡೈರೆಕ್ಟರ್ದು ಒಳ್ಳೆ ಲಕ್ಷಣ ಅಂತ ಅಂದರೆ, ನಾವಿವಾಗ ಒಂದು 4 ಜನಕ್ಕೆ ನರೇಟ್ ಮಾಡ್ತಿದ್ದೀವಿ. ಆ 4 ಜನಕ್ಕೆ ಡೌಟ್ ಇದ್ರೆ, ಆ 4 ಜನಕ್ಕೆ ಕ್ವೆಶನ್ಸ್ ಬಂದರೆ, ನಾಳೆ ಇಷ್ಟು ದೊಡ್ಡ ಆಡಿಯನ್ಸ್ನ ಫೇಸ್ ಮಾಡಬೇಕಾದ್ರೆ ಹೇಗೆ ಅನ್ನೋ ಥರದಲ್ಲಿ ಇರುತ್ತೆ. ಸೊ ನಾವೆಲ್ಲರೂ ಅವ್ರ ಟೀಮ್ ಆಗಿ ಆಡಿಯನ್ಸ್ ಥರನೇ ಕುತ್ಕೊಂಡು ಆ ಕಥೆನ ಕೇಳ್ತೀವಿ. ನಮ್ಗೆ ಏನು ಅನ್ಸುತ್ತೆ ಅದನ್ನು ಆನೆಸ್ಟಾಗಿ ಹೇಳ್ತೀವಿ. ಅದನ್ನು ಅವ್ರಿಗೆ ಓಕೆ ಆದರೆ ಅದನ್ನು ಅವ್ರು ಕರೆಕ್ಷನ್ ಮಾಡ್ಕೊಳ್ತಾರೆ, ಇಲ್ಲ ಅಂದರೆ ಅದನ್ನು ನಮಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ಹೀಗಿರುತ್ತೆ ಪ್ರೋಸೆಸ್ಸು. ಬಟ್ ಬೇರೆ ಟೈಮಲ್ಲಿ ಅವ್ರಿಗೆ ಎಕ್ಸೈಟ್ಮೆಂಟಲ್ಲಿ ಏನಾದರೂ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಕ್ರ್ಯಾಕ್ ಮಾಡಿದರು, ಇಲ್ಲ ಇನ್ನೊಂದೇನೋ ಒಂದು ತುಂಬ ಚೆನ್ನಾಗಿರೋ ಕಾಮಿಡಿ ಸೀನ್ ಆಯಿತು, ಆವಾಗ ಹೇಳ್ತಾರೆ ಅವರು. ಆಮೇಲೆ ನಾವೆಲ್ಲರೂ ಕುಂದಾಪುರ ಅಲ್ಲೇ ಇರ್ತಿದ್ದಿದ್ದರಿಂದ ಅವ್ರದ್ದು ರೈಟರ್ಸ್ ಬೇಸಿತ್ತು, ನಮ್ದು ಅಲ್ಲೇ ಕಾಸ್ಟ್ಯೂಮ್ ಬೇಸಿತ್ತು, ಎಲ್ಲ ಅದು ಆರ್ಟ್ ಡಿಪಾರ್ಟ್ಮೆಂಟ್ ಬೇಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಸ್ ಎಲ್ಲ ಅಲ್ಲಿದ್ದರಿಂದ. ಸೊ ಏನಾದರೂ ನಾನು ನನ್ನ ಬೇಸಲ್ಲಿ ಕೆಲಸ ಮಾಡ್ತಿರ್ತಿದ್ದೆ. ಸಮ್ಟೈಮ್ ಏನಾದರೂ ಚೆನ್ನಾಗಿದ್ದಾಗ ಕಾಲ್ ಮಾಡ್ತಿದ್ರು, ನಾವು ಇಲ್ಲಿ ಇದ್ದೀವಿ, ಇಲ್ಲೆಗೆ ಬಾ ಅಂತ. ನಾನು ಮನೆಗೆ ಹೋಗ್ಬೇಕಾದ್ರೆ ಎಲ್ಲ 5 ಮಿನಿಟ್ಸ್ ನಮಗೆ ಕುಂದಾಪುರ ಅಲ್ಲಿ. ಸೊ ನನ್ನ ಬೇಸಿಂದ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಅಲ್ಲೊಂದು ವಿಸಿಟ್ ಮಾಡಿ, ಅಲ್ಲಿ ಅವ್ರ ಜೊತೆಗೆಲ್ಲ ಮಾತಾಡಿಕೊಂಡು, ಅವರೇ ಬರ್ದಿರೋ ಕಾಮಿಡಿ ಸೀನ್ ನಾವೇ ಎಲ್ಲರೂ ಜೋರಾಗಿ ನಗ್ಬಿಟ್ಟು ಆ ಥರ ಎಲ್ಲ ಮಾಡಿ ಹೋಗ್ತಿದ್ದು ದಿನಗಳು ಇದೆ. ಹೆಂಗಿರ್ತಾ ಇದ್ರು ರಿಷಬ್ ಸರ್ ಸೆಟ್ನಲ್ಲಿ, ಹೆಂಗಿರ್ತಾ ಇದ್ರು? ಯಾಕಂದ್ರೆ ಅಷ್ಟು ಜನ ಆರ್ಟಿಸ್ಟ್ಗಳು ಮ್ಯಾನೇಜ್ ಮಾಡೋದು ಅದು ಈಸಿ ಟಾಸ್ಕ್ ಅಲ್ಲ. ಬಟ್ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರು? ಲೀಡರ್ ಅವರು, ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಟೀಮ್ನ, ಅಂದ್ರೆ ರಿಷಬ್ ಕೂಡ ಇಷ್ಟು ದೊಡ್ಡ ಸ್ಕೇಲ್ನ ಅವ್ರು ಯಾವತ್ತೂ ಇಷ್ಟು ದೊಡ್ಡ ಸ್ಕೇಲ್ ಸೆಟ್ಟೇ ನೋಡಿರ್ಲಿಲ್ಲ. ಅವರಾಗಿರ್ಬೋದು, ಅವರೇ ನೋಡಿಲ್ಲ ಅಂತಂದ್ರೆ ನಾವು ಯಾರು ನೋಡೇ ಇಲ್ಲ. ಸೊ ಅದೊಂದು ಮಾಡ್ತಾ ಅದೊಂದು ಪ್ರೋಸೆಸ್ ಹಾಗೇನೆ ಅವರು. ಬಟ್ ಆ ಲೀಡರ್ಶಿಪ್ ಕ್ವಾಲಿಟಿ ರಿಷಬ್ಗಿದೆ, ತುಂಬ ಚೆನ್ನಾಗಿದೆ. ಅವರು ಟೀಮ್ನ ಮೋಟಿವೇಟ್ ಮಾಡೋದಾಗಿರ್ಬೋದು. ನೀವು ನೋಡಿದ್ರೆ ನನಗೆ ಗೊತ್ತಿಲ್ಲ ಬೇರೆ ಸಿನಿಮಾಗಳಿಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿ ಬೇರೆಯವರೆಲ್ಲರೂ ಹೇಗೆ ಎಷ್ಟು ಕೆಲಸ ಮಾಡ್ತಾರೆ ಅಂತ. ನಮ್ಮ ಸಿನಿಮಾದಲ್ಲಿ, ರಿಷಬ್ ಸಿನಿಮಾದಲ್ಲಿ ಪ್ರತಿ ಸಲನೂ ಈ ಮನುಷ್ಯ ಒಂದು ಇಷ್ಟು ಹಠ ಇದೆ, ಇಷ್ಟು ಛಲ ಇದೆ, ಈ ಥರ ಒಂದು ಕನ್ಸು ಇಟ್ಕೊಂಡು ಹೊರಟಿದ್ದಾರೆ, ಇದಕ್ಕೆ ನಾವೆಲ್ಲರೂ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ಥರದಲ್ಲೇ ಕೆಲಸ ಮಾಡ್ತಾರೆ. ಬಿಟ್ಟರೆ ಯಾರೂ ಕೆಲಸ ಥರದಲ್ಲಿ ಇರಲ್ಲ. ಎಲ್ಲರೂ ತುಂಬ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ, ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಒಬ್ಬ ಮನುಷ್ಯನಿಗೋಸ್ಕರ, ಒಂದು ಸಿನಿಮಾಗೋಸ್ಕರ ನಮ್ಮ ಸೆಟ್ಟಲ್ಲಿ ಕೆಲಸ ಮಾಡ್ತಾರೆ. ಅದೊಂದು ತುಂಬ ಒಂದು ಪಾಸಿಟಿವ್ ಫೀಲ್. ನಾನು ಅದೇ ಹೇಳ್ತಿರ್ತೀನಿ, ಅಂದರೆ ನೀವು ಸಿನಿಮಾ ಸ್ಕ್ರೀನಲ್ಲಿ ಹೀಗೆ ಕಾಣಿಸುತ್ತೆ ಅಂತ ಹೇಳ್ತೀರಲ್ಲ, ಅದೊಂದು ಆ್ಯಸ್ ಎ ಟೀಮ್ ಪ್ರತಿಯೊಬ್ಬರು ಒಂದೇ ಮೋಟಿವ್ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲೇ ಒಂದು ನಿಮಗೆ ಆ ಸೆಟ್ಟಲ್ಲೇ ಎಲ್ಲೂ ನಿಮಗೆ ನೆಗೆಟಿವಿಟಿ ಕಾಣಿಸಲ್ಲ, ಒಂದು ತುಂಬ ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಆ್ಯಂಡ್ ನಮ್ಮದು ಪ್ರೊಡ್ಯೂಸರ್ಸ್ ನಮ್ಮನ್ನ ವಿಸಿಟ್ ಮಾಡ್ತಿದ್ರು. ನಾವು ಒಂದು ಕಾಂತಾರದ್ದೇ ವರ್ಲ್ಡಲ್ಲೆಲ್ಲೋ ಎಲ್ಲರೂ ಮುಳುಗೋಗಿ ಕೆಲಸ ಮಾಡ್ತಾ ಇರ್ತೀವಿ. ಅವಾಗವಾಗ ಏನೇ ಅಲ್ಲಿ ತೊಂದರೆಗಳಾಗಿರಲಿ, ಇಲ್ಲ ಬೇರೆ ಏನೇ ಇದ್ದಾಗಲೂ ಅವಾಗವಾಗ ವಿಸಿಟ್ ಮಾಡ್ತಿದ್ರು, ನಮಗೆಲ್ರಿಗೂ ಇನ್ನೊಂದಿಷ್ಟು ಮೋಟಿವೇಟ್ ಮಾಡ್ತಿದ್ರು. ಆ್ಯಂಡ್ ರಿಷಬ್ ಆ್ಯಸ್ ಎ ಲೀಡರ್ ಅವರು ಅದು ತುಂಬ ಟೀಮ್ ಸ್ಪಿರಿಟ್ ಇನ್ಸ್ಟಿಲ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ, ಅವ್ರ ಜೊತೆ ಕೆಲಸ ಮಾಡೋರಿಗೆ. ಆಮೇಲೆ ಅವ್ರ ಎನರ್ಜಿ ಈಸ್ ಲೈಕ್ ಮ್ಯಾಚ್ ಮಾಡಲಿಕ್ಕೆ ಆಗಲ್ಲ ಯಾರಿಗೂ, ಅಷ್ಟು ಎನರ್ಜಿ. ಆ್ಯಂಡ್ ಅವ್ರಿಗೂ ಗೊತ್ತು, ಅವ್ರು ಆ ಎನರ್ಜಿ ಇಟ್ಕೊಂಡಿಲ್ಲ ಅಂದರೆ ಆ 1000 ಜನನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವ್ರ ಎನರ್ಜಿ ಒಂದು ಸ್ವಲ್ಪ ಡ್ರಾಪ್ ಆಯಿತು ಅಂದರೆ ಒಂದಿಷ್ಟು ಡಿಲೇಸ್ ಆಗುತ್ತೆ.
ಆ್ಯಂಡ್ ನಾವು ಮಾಡ್ತಿದ್ದಿದ್ದು ಲೊಕೇಶನ್ನು ಆ ಥರದ ಸಿಚುವೇಶನ್ಗಳಿಗೆಲ್ಲ ಅದು ತುಂಬ ಕಷ್ಟ. ಸೊ ಅವ್ರು ಎಷ್ಟೇ ಟಯರ್ಡ್ ಆಗಿದ್ರು, ಏನೇ ಸ್ಟೇಟಸಲ್ಲಿದ್ದರು, ಆ ಎನರ್ಜಿನ ಯಾವತ್ತು ಪ್ಯಾಕಪ್ ಅಂತ ಹೇಳೋವರೆಗೂ ಆ ಎನರ್ಜಿ ಮೇಂಟೈನ್ ಮಾಡ್ತಾರೆ. ರೀಸೆಂಟ್ ಆಗಿ ಅವ್ರ ಕಾಲು ಊತ ಆಗಿದ್ದು ಒಂದು ಫೋಟೋ ಶೇರ್ ಮಾಡಿದ್ರು, ಜೊತೆಗೆ ಪ್ರೆಸ್ ಮೀಟಲ್ಲೂ ಹೇಳಿದ್ರು ಒಂದು 4-5 ಸಲ ಆ ಸಾವಿನ ಹತ್ರಕ್ಕೆ ಏನು ಉಳಿದಿದ್ದೇ ನಾವು ಹೆಚ್ಚು ಅನ್ನೋ ತರ ಮಾತಾಡಿದ್ರು. ಒಬ್ಬ ಪತ್ನಿಯಾಗಿ, ಜೊತೆಗೆ ಆ ಸಿನಿಮಾದ ಒಂದು ಭಾಗವಾಗಿ ಆ ಸಿಚುವೇಶನ್ಸ್ಗಳಲ್ಲಿ ನಿಮ್ಮನ್ನು ನೀವು ಹ್ಯಾಂಡಲ್ ಮಾಡ್ಕೊಳ್ಳೋದು, ರಿಷಬ್ ಶೆಟ್ಟಿ ಅವ್ರನ್ನ ಹ್ಯಾಂಡಲ್ ಮಾಡೋದು, ಆ ಟೀಮ್ನಲ್ಲಿ ಆ ಎನರ್ಜಿನ ಹಾಗೆ ಉಳಿಸ್ಕೊಳ್ಳೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ. ಅಂದರೆ ತುಂಬ ಟೆನ್ಷನ್ ಆಗ್ತಿತ್ತು ಈ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ. ರಿಷಬ್ಗೆ ಏನಂದರೆ ಅವ್ರು ಏನು ಅನ್ಕೊಂಡಿದ್ದಾರೆ ಅದು ಬರಲೇಬೇಕು, ಅದು ಬರೋ ತನಕ ಅವ್ರು ಬಿಡಲ್ಲ ಅಷ್ಟು ಪರ್ಫೆಕ್ಟ್ ಆಗಿ. ಎಷ್ಟು ಟೇಕ್ ಆದರೂ ಓಕೆ, ಅವ್ರಿಗೆ ಎಷ್ಟು ಸ್ಟ್ರೈನ್ ಆಗಿದ್ರು ಓಕೆ, ಅದೆಷ್ಟು ರೋಪ್ ಶಾರ್ಟ್ಸ್ ಆದರೂ ಅವ್ರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಡ್ಯೂಪ್ ಎಲ್ಲ ಈಗ ಡ್ಯೂಪ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಈಸಿ ವೇಸ್ ಏನೋ ಮಾಡ್ಬೋದು, ಇಲ್ಲ ಅವ್ರಿಗೆ ಅವ್ರು ಕಷ್ಟಪಟ್ಟೆ ಅವರೇ ಮಾಡಬೇಕು, ಅದನ್ನೇ ಚೂಸ್ ಮಾಡ್ತಾರೆ ಅವರು. ತುಂಬ ಪರ್ಫೆಕ್ಟಾಗಿ ಕಾಣಿಸ್ಬೇಕು, ಬಾಡಿ ಡಬಲ್ ಯೂಸ್ ಮಾಡಲ್ಲ, ಕೆಲವೊಂದೆಲ್ಲ ಅವರೇ ರಿಸ್ಕ್ ತೊಗೊಂಡು ಮಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ಪ್ರೊಡಕ್ಷನ್ ಸೈಡಿಂದ ಆಗಿರ್ಬೋದು, ನಮ್ದು ಎಲ್ಲ ಫೈಟ್ ಮಾಸ್ಟರ್ಗಳು ತುಂಬ ಸೇಫ್ಟಿನ ನೋಡ್ಕೊಳ್ತಿದ್ರು, ಪ್ರಿಕಾಷನ್ಸ್ ತೊಗೊಳ್ತಿದ್ರು. ಬಟ್ ಅದ್ರ ಮಧ್ಯೆ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ರಿಷಬ್ ಅದ್ರ ಜೊತೆಗೆ ಅಷ್ಟು ಜನ ಟೀಮ್ ಏನು ಬಂದಿದ್ದಾರೆ ಎಲ್ಲರೂ ನಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ, ಅವರೆಲ್ಲರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಅದರಿಂದ ನಾನು ತುಂಬ ಪ್ರೇ ಮಾಡ್ತಿದ್ದೆ. ಓಕೆ, ಬಟ್ ಒಂದು ಫೈಟ್ ಆದ ತಕ್ಷಣ ಇನ್ನೊಂದು ಫೈಟ್ ಇರ್ತಿತ್ತು. ನಾನೇ ಕೇಳ್ತಾ ಇದ್ದೆ, ಇದು ಯಾವಾಗ ಮುಗಿಯುತ್ತೆ ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅಂತ. ಸಮ್ಟೈಮ್ ನನ್ನ ಕಳಿಸ್ತಿದ್ರು, ನೀನು ಟೆನ್ಷನ್ ಮಾಡ್ಕೊಳ್ತೀಯ, ನೀನು ಬರೋದೇ ಬೇಡ, ಇದು ನಾನು ಭಯ ಆಗ್ತಾಯಿತ್ತು ನಿಮಗೆ? ಹಾಂ, ಖಂಡಿತ ಭಯ ಆಗ್ತಾಯಿತ್ತು. ನಾನು ಹೋಗದೆ ಇದ್ರೇನು, ನನ್ನ ಮನೇಲಿದ್ರೇನು ಅದಿನ್ನೂ ಟೆನ್ಷನ್. ಅದಕ್ಕಿಂತ ನನಗೆ ಅಲ್ಲೇ ಸೆಟ್ಟಲ್ಲಿ ಹೋದರೆ ಅಟ್ಲೀಸ್ಟ್ ನಾನೇ ನೋಡ್ತಿರ್ತೀನಿಲ್ಲ ಕಣ್ಮುಂದೆ. ನಾನು ಎವ್ರಿ ಡೇ ಸೆಟ್ಗೆ ಹೋಗ್ತಿದ್ದೆ. ರಿಷಬ್ ಏನಂದ್ರೆ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿಲ್ಲಿ ಮಾಸ್ಟರ್ ಎಲ್ಲ ಇದು ಮಾಡ್ಕೊಳ್ತಾರೆ, ನೀನು ಇದೆಲ್ಲ ಮುಗಿದ್ಮೇಲೆ ಬಾ ಅಂತ ಅನ್ಕೊಂಡೆಲ್ಲ ಸಮ್ಟೈಮ್ ಹೇಳ್ತಾ ಇದ್ರು ನನಗೆ. ಬಟ್ ಏನಂದ್ರೆ ಎಲ್ಲೋ ಒಂದು ಕಡೆಗೆ ಆ ದೇವರು ನಮ್ಮ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಅವ್ನು ಕಾಪಾಡ್ತಾನೆ ಅನ್ನೋ ಧೈರ್ಯದಲ್ಲೇನೆ ಮಾಡ್ತಾ ಇದ್ದಿದ್ದು. ಅದೇ ಧೈರ್ಯದ ಮೇಲೆನೆ ಈ ಪ್ರೋಸೆಸ್ನ ಫಿನಿಶ್ ಮಾಡ್ಕೊಂಡು ಪ್ರೋಸೆಸ್ ಶೂಟಿಂಗ್ ಟೈಮಲ್ಲಿ ಎಷ್ಟು ದೇವರಿಗೆ ಹರಕೆ ಕಟ್ಕೊಂಡಿರ್ಬೋದು ಪ್ರಗತಿ ಶೆಟ್ಟಿ ಅವರು ಅಂತ ಹೇಳಿ. ತುಂಬಾನೇ ಈಗಂದ್ರೆ ಸಮ್ಟೈಮ್ ಈ ಹರಕೆ ಅಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ, ನಾಟ್ ಬಿಕಾಸ್ ಸಿನಿಮಾ ಏನೋ ಹೀಗಾಗ್ಲಿ ಆ ಥರದ್ದಲ್ಲ, ಆ ಸಿಚುವೇಶನ್ಗಳಿಗೆ ಹೆಲ್ಪ್ಲೆಸ್ ಬೇರೆ ಇನ್ನೇನು ದೇವರಿಗೆ ಮೊರೆ ಹೋಗ್ಬೇಕು. ನಾನು ನಂಬೋದು ಅದು ಆ ಎನರ್ಜಿನೇ, ಆ ಹೈಯರ್ ಪವರ್ನ. ಸೊ ಈಗ 1000 ಜನ ಬಂದಿದ್ದಾರೆ, ಇಷ್ಟು ಖರ್ಚಾಗ್ತಿದೆ ಸೆಟ್ಟಲ್ಲಿ, ಪರ್ ಡೇ 100 ವೆಹಿಕಲ್ಗಳಿದೆ, ಇಷ್ಟು ಜನ ಬಂದಿದ್ದಾರೆ, ಇಲ್ಲ ಇನ್ನು ಯಾರೋ ಒಬ್ರು ಡೇಟ್ಸ್ ಇರಲ್ಲ, ಜೋರಾಗಿ ಮಳೆ ಬರ್ತಾ ಇದೆ, ಈ ಥರದ್ದೆಲ್ಲ ಇದ್ದಾಗ ಒಂದು ಪ್ರೇಯರು, ದೇವ್ರೆ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತರೆ ಇದೊಂದು ಮುಗ್ಬಿಡತ್ತಲ್ಲ, ಮತ್ತು ಅದಕ್ಕೋಸ್ಕರ ನಾಳೆ ಅಷ್ಟು ದೂರ ಹೋಗಬೇಕು, ಅಷ್ಟು ಜನ ಬರಬೇಕು, ಅಷ್ಟು ಎಕ್ಸ್ಪೆನ್ಸಸ್, ಅದೆಲ್ಲದೂ ಯೋಚನೆ ಮಾಡಿನೂ ತುಂಬ ಸಲ ಪ್ರೇಯರ್ಗಳಾಗಿರೋದು ಇದೆ. ಓಕೆ, ನಾನ್ ಸ್ಟಾಪ್ ಶೂಟಿಂಗ್ ಅಂತಂದರೆ ಎಷ್ಟು ಅವರ್ ಶೂಟಿಂಗ್ ಆಗಿದೆ? ಪ್ಯಾಕಪ್ ಆಗೋದೇ ತುಂಬ ಲೇಟ್ ಆಯಿತು ಅಂದರೆ ನಾನ್ ಸ್ಟಾಪ್ ಶೂಟಿಂಗ್ ಯಾವ ಸೀನ್ನ ಶೂಟ್ ಮಾಡುವಾಗ ಅಷ್ಟು ಟೈಮ್ ತೊಗೊಳ್ತು ಅಂತ ಹೇಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಲೈಕ್ 18 hours 20 hours ಟೈಮ್ ನನಗೆ ನೆನಪೇ ಆಗ್ತಿಲ್ಲ ಅಷ್ಟು. ಆ ಥರದಲ್ಲಿ ಸಮ್ಟೈಮ್ ಇದು ಫಿನಿಷ್ ಮಾಡಲೇಬೇಕು ಅಂತ ಅಂದರೆ ಅದನ್ನು ಡೇ ಆ್ಯಂಡ್ ನೈಟ್ ಎಲ್ಲ ಮಾಡಿಬಿಟ್ಟು ಫಿನಿಷ್ ಮಾಡಿರೋದು ಎಲ್ಲ ಇದೆ. ಕಾಸ್ಟ್ಯೂಮ್ ಡಿಸೈನಿಂಗ್ ಬರೋಣ. ಕನಕವತಿದು ಒಂದು ಫಸ್ಟ್ ಪೋಸ್ಟರ್ ರಿಲೀಸ್ ಆಗುತ್ತೆ. ಪೋಸ್ಟರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಒಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಆ ಕಾಸ್ಟ್ಯೂಮ್ ಬಗ್ಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಈ ಸಿನಿಮಾದಿಂದಾಗಿನೇ ನ್ಯಾಷನಲ್ ಕ್ರಶ್ ಆಗ್ತಾರೆ ರುಕ್ಮಿಣಿ ವಸಂತ್ ಅವರು. ಎಷ್ಟು ಖುಷಿ ಆಯಿತು ನಿಮಗೆ ಅದನ್ನ ಕೇಳಿ ಅಂತ ಹೇಳಿ, ಆ ಕಾಸ್ಟ್ಯೂಮ್ಗೆ ಸಿಕ್ಕಿರುವಂಥ ಆ ರೆಸ್ಪಾನ್ಸ್ನ ನೋಡಿ. ರುಕ್ಮಿಣಿ ಅವರು ಆಲ್ರೆಡಿ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಕೂಡ. ಆ ಕಾಸ್ಟ್ಯೂಮ್ ನಮಗೆ ತುಂಬ ಖುಷಿ ಆಯಿತು, ಬಿಕಾಸ್ ಅದೊಂದು ಆ ಪ್ರತಿ ಸ್ಟೇಜಲ್ಲಿ ಅದ್ರ ಮೇಲೆ ಕೆಲಸ ಮಾಡಿರೋದಾಗಿರ್ಬೋದು, ಬ್ರೈನ್ ಸ್ಟಾರ್ಮಿಂಗ್ ಮಾಡಿರೋದಾಗಿರ್ಬೋದು, ಡೈರೆಕ್ಟರ್ದೇನು ಥಾಟ್ ಪ್ರೋಸೆಸ್ ಇದೆ, ಅವ್ರು ಹೇಗೆ ಇಮ್ಯಾಜಿನ್ ಮಾಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ವಿಷನ್ಗೆ, ಆಮೇಲೆ ನಮ್ಮದು DOP ಅವ್ರ ಹತ್ರ ಕಲರ್ ಪ್ಯಾಲೆಟ್ಗಳನ್ನ ತೊಗೊಂಡು, ಅವ್ರ ಹತ್ರ ಅಪ್ರೂವಲ್ಸ್ಗಳನ್ನ ತೊಗೊಂಡು, ನಮಗೆ ಎಕ್ಸಾಕ್ಟ್ ರೆಫರೆನ್ಸ್ ಪಾಯಿಂಟ್ ಅಂತ ಇಲ್ಲ ಯಾವುದೂ. ನಾವು ಈಗ ಟೆಂಪಲಲ್ಲಿರೋ ಸ್ಕಲ್ಪ್ಚರ್ಸು, ಈ ಶಿಲ್ಪಕಲೆಗಳಲ್ಲಿ ಏನೇನು ಕಾಣಿಸುತ್ತೆ, ಹೇರ್ ಸ್ಟೈಲ್ ಆಗಿರ್ಬೋದು, ಜುವೆಲ್ರಿನೋ, ಡ್ರೇಪಿಂಗು, ಈ ಥರದ್ದು. ಆ್ಯಂಡ್ ಆ ಟೈಮಲ್ಲಿ ಇದ್ದಿದ್ದು ನ್ಯಾಚುರಲ್ ಫ್ಯಾಬ್ರಿಕ್ಸ್ ಏನಿರುತ್ತೆ, ಇವಾಗ ನಮ್ಮದು ಟ್ರೆಡಿಷ್ನಲ್ ಸಿಲ್ಕ್ಸು, ಅದರಲ್ಲಿ ಬರ್ತಿದ್ದಿದ್ದು ಮೋಟಿವ್, ಆ ಥರದ್ದೆಲ್ಲ ತುಂಬ ಅಂದರೆ ಮೈನ್ಯೂಟ್ ಡೀಟೇಲ್ಸ್ನೂ ಯೋಚನೆ ಮಾಡಿ ತುಂಬ ಸೆಷನ್ಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಆಗಿದೆ, ತುಂಬ ಲುಕ್ ಟೆಸ್ಟ್ಗಳಾಗಿದೆ, ತುಂಬ ರಿಫೈನ್ ಆಗ್ತಾ ಹೋಗಿದೆ ಪ್ರತಿ ಸ್ಟೇಜಲ್ಲೂ ಲುಕ್ಕು. ಅದನ್ನೆಲ್ಲ ಮಾಡಿ ಫೈನಲಿ ಒಂದು ಅಲ್ಲಿಗೆ ಬಂದಿದೆ. ಅಷ್ಟು ಕೆಲಸ ಮಾಡಿದ್ದೀವಿ ಪ್ರತಿ ಲುಕ್ ಹಿಂದೆನೂ. ಡೈರೆಕ್ಟರ್ನ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನಿಮಗೆ ಎಷ್ಟು ಕಷ್ಟ ಆಯಿತು ಒಂದು ಕಾಸ್ಟ್ಯೂಮ್ನ ರೆಡಿ ಮಾಡಿದಾಗ, ಇಂಥದ್ದು ಸೂಟ್ ಆಗುತ್ತೆ ಅಂತ ಇದು ಮಾಡಿದಾಗ? ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಒಂದು ಕ್ಯಾರೆಕ್ಟರ್ ಹೇಳಿದಾಗ ನಿಮ್ಮ ತಲೆಯಲ್ಲಿ ಒಂದಿಷ್ಟು ಯೋಚನೆಗಳು ಬರುತ್ತೆ, ಬಟ್ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಡೈರೆಕ್ಟರ್ ತಲೆಯಲ್ಲಿ ಆ ಕ್ಯಾರೆಕ್ಟರ್ನ ಹೇಗೆ ಇಮ್ಯಾಜಿನ್ ಮಾಡಿದ್ದಾರೆ, ಅವ್ರದ್ದು ಆ ಕ್ಯಾರೆಕ್ಟರ್ ಇವಾಗ ಏನು ಗ್ರಾಫ್ ಸೆಟ್ ಮಾಡಿದ್ದಾರೆ, ಏನು ಸ್ಟೋರಿ ಹೇಳುತ್ತೆ, ಅದನ್ನು ನಿಮ್ಮ ಕಾಸ್ಟ್ಯೂಮಲ್ಲೂ ನೀವು ತರಬೇಕು. ಆ್ಯಂಡ್ ಕಾಂತಾರ ಇಸ್ ಲೈಕ್ ನನಗೆ ಇಟ್ ಈಸ್ ಒನ್ ರೂಟೆಡ್
ಡಿವೈನ್, ಒಂದು ರಾ ಎಲ್ಲದೂ ಆ ಕಾಸ್ಟ್ಯೂಮ್ಗಳಲ್ಲಿ ತೋರಿಸೋದಕ್ಕೆ ಅವಕಾಶ ಸಿಕ್ಕಿರೋಂಥದ್ದು. ಇಟ್ಸ್ ಅ ಬಿಗ್ಗೆಸ್ಟ್ ಅಪರ್ಚುನಿಟಿ ಫಾರ್ ಎನಿ ಡಿಸೈನರ್. 3 ವರ್ಡ್ ಒಟ್ಟಿಗೆ ಬರ್ತದೆ. ಇಟ್ ಇಸ್ ನಾಟ್ ಓನ್ಲಿ ಕಿಂಗ್ಡಮ್, ಟ್ರೈಬಲ್, ಆಮೇಲೆ ಟ್ರಾವೆಲರ್ಸ್ ಆಗಿರ್ಬೋದು, ಅದೆಲ್ಲದು. ಆ್ಯಂಡ್ ನಿಮಗೆ ರೆಫರೆನ್ಸು ಇದೇ ರೆಫರೆನ್ಸ್ನ ರೀಕ್ರಿಯೇಟ್ ಮಾಡೋ ಥರದ್ದು ಅಲ್ಲ. ಸೊ ನೀವೇ ಒಂದು ಸೆಟ್ ಮಾಡಬೇಕಾಗತ್ತೆ. ಸೊ ಅದು ಬೇಸ್ಡ್ ಆನ್ ವಾಟ್ ಎವರ್ ಯುವರ್ ಡೈರೆಕ್ಟರ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು. ಆ್ಯಂಡ್ ಆ ಕಥೆ ಏನು ಹೇಳ್ತಿದೆ, ಕ್ಯಾರೆಕ್ಟರ್ ಏನು ಹೇಳ್ತಿದೆ, ಅದನ್ನೆಲ್ಲ ನೋಡಿಕೊಂಡು ನಾವು ಕನಕಾವತಿಯವ್ರದ್ದು ಕೂಡ ಕಲರಲ್ಲೂ ಒಂದು ಸ್ವಲ್ಪ ಪ್ಲೇ ಮಾಡಿದ್ದೀವಿ. ವೈಬ್ರೆಂಟ್ ಕಲರ್ಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಸಾಂಗ್ಗಳಿಗೆ ಒಂದು ಪ್ಯಾಟರ್ನ್ ಸೆಟ್ ಮಾಡಿದ್ದೀವಿ. ಆ ಥರದಲ್ಲೆಲ್ಲ ತುಂಬ ಹಿಸ್ಟಾರಿಕಲ್ ರೆಫರೆನ್ಸ್ ಎಲ್ಲ ತಗೊಂಡಿದ್ರಾ? ಹಾಂ, ಪೇಂಟಿಂಗ್ಸ್ದು ಈ ಥರದ್ದೆಲ್ಲ ರೆಫರೆನ್ಸ್ಗಳನ್ನು ತೊಗೊಂಡಿದ್ದೀವಿ. ಬರೀ ಕನಕವತಿ ಮಾತ್ರ ಅಲ್ಲ, ಕಂಪ್ಲೀಟ್ ಇಡೀ ಚಿತ್ರದ ಎಲ್ಲ ಪಾತ್ರಗಳದ್ದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ. ಹೌದು, ಪ್ರತಿಯೊಂದು ಪಾತ್ರ. ಅಂದರೆ ನಾನು ಸಿನಿಮಾ ತೊಗೊಂಡ್ರೆ ಜನರಲಿ ಈ ಥರದ ಸ್ಕೇಲ್ ಸಿನಿಮಾಗಳಲ್ಲಿ ನಿಮಗೆ ಮೇನ್ ಆರ್ಟಿಸ್ಟ್ಗಳಿಗೊಬ್ರು ಡಿಸೈನರು, ಪ್ರೈಮರಿಗೊಬ್ರು, ಸೆಕೆಂಡರಿಗೊಬ್ರು ಅಂತ ಇರ್ತಾರೆ. ಸೊ ನಾನು ಮುಂಚೆನೂ ಚಿಕ್ಕ ಸಿನಿಮಾಗಳು ಮಾಡ್ತಾ ಬಂದಾಗಿಂದ ಕೂಡ ಇಡೀ ಸಿನಿಮಾ ತೊಗೊಂಡ್ರೆ ಇಡೀ ಸಿನಿಮಾದ ಎಲ್ಲ ಕ್ಯಾರೆಕ್ಟರ್ಸು ನಾನೇ ಮಾಡ್ತಿದ್ದೆ. ಆಬ್ವಿಯಸ್ಲಿ ನನ್ನ ಜೊತೆಗೆ ನಂದು ಟೀಮ್ ಇರ್ತಾರೆ. ಎಷ್ಟು ಜನದ ಟೀಮ್ ಅದು ಈ ಸಲ ಅಂದರೆ ಇವಾಗ ಇಷ್ಟು ದೊಡ್ಡ ಸಿನಿಮಾ ಆಗಿದೆ, ಅದು ಬೇರೆ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಐ ಕ್ಯಾನ್ ಸೇ ಒಂದು ಸ್ಕೆಲಿಟನ್ ಥರನೇ ಟೀಮ್ ಅಂತಲೇ ಹೇಳ್ಬೋದು. ಅಂದರೆ ಯಾರ್ಯಾರು ಕೆಲಸ ಮಾಡಿದಾರೆ ಎಲ್ಲರೂ ತುಂಬ ಒಳ್ಳೆ ಕೆಲಸಗಾರರು. ಸಮ್ಟೈಮ್ ಏನಾಗುತ್ತೆ, ದೊಡ್ಡ ಸಿನಿಮಾ ಅಂದ ತಕ್ಷಣ ತಲೆಯಲ್ಲಿ ಬರುತ್ತೆ ದೊಡ್ಡ ಟೀಮ್ ಬೇಕು, ಆಮೇಲೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಬೇಕು, ಆ ಥರ ಎಲ್ಲ. ಬಟ್ ನನ್ನ ಟೀಮಲ್ಲಿ ನಾನು ಎಷ್ಟೊಂದು ಜನ ಫ್ರೆಷರ್ಸ್ ಇದ್ದರು. ಅವ್ರೊಂದು ವೈಟ್ ಪೇಪರ್ ಥರ, ಯು ಕ್ಯಾನ್ ಗಿವ್ ಎನಿ ಇನ್ಪುಟ್ಸ್. ಅಂದರೆ ಏನು ಅವ್ರಿಗೆ ಆಲ್ರೆಡಿ ತಲೆನೇನೋ ಇಟ್ಕೊಂಡು ಬಂದಿರೋದು ಆ ಥರದ್ದೆಲ್ಲ ಏನೂ ಇರಲ್ಲ. ನಮ್ಮ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ನನಗನ್ಸೋದು ಅವ್ರಿಗೂ ಆ ಡೆಡಿಕೇಶನ್ ಇರಬೇಕು, ಆ ಪ್ಯಾಷನ್ ಇರಬೇಕು, ಆ ಫೈರ್ ಇರಬೇಕು, ಆ ಟೈಮು, ಇದು ದೊಡ್ಡ ಕೆಲಸ, ಇದು ಚಿಕ್ಕ ಕೆಲಸ, ಈ ಥರದ್ದೆಲ್ಲ ಏನೂ ಇರಬಾರ್ದು. ಅದಕ್ಕೆ ರೆಡಿ ಇದ್ರೆ ಅಷ್ಟೇ ನಮ್ಮ ಟೀಮಲ್ಲಿ ರಿಷಬ್ ಟೀಮಲ್ಲಿ ಸರ್ವೈವ್ ಆಗೋದಕ್ಕೂ ಆಗುತ್ತೆ, ನನ್ನ ಟೀಮಲ್ಲೂ. ಬಿಕಾಸ್ ನನಗೆ ಇನ್ಸ್ಪಿರೇಷನ್ ರಿಷಬ್, ಅವರು ನೋಡೆ ನಾನು ಕೆಲಸ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಎಂಟೈರ್ ಟೀಮ್ ಎವ್ರಿಬಡಿ ವರ್ಕ್ಸ್ ಲೈಕ್ ದಟ್ ಎಲ್ರೂ. ಸೊ ಅದೊಂದಿತ್ತು. ಮತ್ತು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋರು ಸ್ವಲ್ಪ ಜನ ಇದ್ದರೆ ಸಾಕು. ತುಂಬ ದೊಡ್ಡ ಟೀಮ್ ಇಟ್ಟು ಅದೂ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಂಗೆ ಡಿಫ್ರೆಂಟ್ ಟೀಮ್ ಇತ್ತು. ನನ್ನ ಡಿಸೈನರ್ ಟೀಮ್ ಇತ್ತು, ಕಾಸ್ಟ್ಯೂಮರ್ಸ್ ಇದ್ದರು, ರನ್ನರ್ಸ್ ಇದ್ದರು, ಅದು ಬಿಟ್ಟು ಆರ್ಮರ್ ಮಾಡೋದಕ್ಕೆ ಟೀಮ್ ಬಂದಿದ್ರು, ಲೆದರ್ ವರ್ಕರ್ಸ್ ಇದ್ದರು, ಫುಟ್ವೇರ್ ಮಾಡೋದಕ್ಕೆ ಟೀಮು, ಜ್ಯುವೆಲ್ರೀಸ್ನ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ರೀಸ್ ನಮ್ಮದು ಬೇಸಲ್ಲಿ ಆಗ್ತಿತ್ತು, ಸ್ಟಿಚಿಂಗ್ ಯೂನಿಟ್ ಇತ್ತು, ಆಮೇಲೆ ಡೈಯಿಂಗ್ ಮಾಡೋದಕ್ಕೆ ಟೀಮ್ ಇತ್ತು. ಎಲ್ಲದೂ ಒಂದು ನಮಗೆ ಪ್ರೊಡಕ್ಷನ್ ಅವರು ಒಂದು ತುಂಬ ಬಿಗ್ ಸ್ಪೇಸ್ನ ಅಲ್ಲಿ ಒಂದು ಬೇಸ್ ಮಾಡಿಕೊಟ್ಟಿದ್ರು, ಕಾಸ್ಟ್ಯೂಮ್ ಬೇಸ್ ಮಾಡಿಕೊಟ್ಟಿದ್ರು ಕುಂದಾಪುರ ಅಲ್ಲೇ ನಮ್ಮದು ಸ್ಟೋರೇಜ್ ಯೂನಿಟ್ ಕೂಡ ಅದೇ ಆಗಿತ್ತು. ಎಲ್ಲ ಕೆಲಸಗಳು ಅಲ್ಲೇ ಕಣ್ಮುಂದೆ ನಡೀತಿತ್ತು, ರಿಫೈನ್ ಆಗ್ತಾ ಹೋಗ್ತಾ ಇತ್ತು ಸ್ಟೇಜ್ ಬೈ ಸ್ಟೇಜ್. ಅದ್ರದ್ದು ಅಪ್ರೂವಲ್ಸ್ಗಳು ನಮಗೆ ಈಸಿ ಆಗ್ತಿತ್ತು ಅಲ್ಲೇ ಆಗಿದ್ರಿಂದ. ಬಟ್ ಸೇಮ್ ಟೈಮ್ ಎಲ್ಲದೂ ಬೇರೆ ಕಡೆಯಿಂದ ಸೋರ್ಸ್ ಆಗಿ ಬರಬೇಕಿತ್ತು ಮಟೀರಿಯಲ್ಸ್. ಅಲ್ಲೇನೂ ಸಿಗಲ್ಲ ನಮಗೆ ಬ್ಯಾಂಗ್ಳೂರಿಂದನೋ, ಚೆನ್ನೈಯಿಂದನೋ, ಬಾಂಬೆಯಿಂದನೋ. ಸೊ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಂಡ್ ವರ್ಕರ್ಸ್ನ ಅಲ್ಲಿಗೆ ಕರ್ಸೋದು ಕಷ್ಟ ಆಗ್ತಾಯಿತ್ತು. ಎಲ್ಲರೂ ರೀಲೋಕೇಟ್ ಆಗೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಕಾಸ್ಟ್ಯೂಮ್ಸ್ ಮಾಡೋದು ಎಷ್ಟು ಟಾಸ್ಕ್ ಆಗಿತ್ತು. ಅದ್ರ ಜೊತೆಗೆ ಆ ಕಂಟಿನ್ಯೂಟಿ ಮೇಂಟೈನ್ ಮಾಡೋದಾಗಿರ್ಬೋದು, ಆ ಲೈವ್ ಲೊಕೇಶನ್ಗಳೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಇದ್ದಿದ್ದು ಸ್ಟ್ರಗಲ್ಗಳಾಗಿರ್ಬೋದು. ಆ್ಯಂಡ್ ಆನ್ ಟೈಮ್ ನೀವು ಮಾಡಿರೋ ಅಷ್ಟು ಕಾಸ್ಟ್ಯೂಮ್ಸಲ್ಲಿ ಏನೂ ಮಿಸ್ ಆಗದೆ ಇರೋ ಥರ ವಿತೌಟ್ ಫೇಲ್ ಎಲ್ಲರೂ ಆನ್ ಟೈಮ್ ರೆಡಿ ಮಾಡಿ ಕಳ್ಸೋದು ಕೂಡ ಒಂದು ಟಾಸ್ಕ್ ಆಗಿತ್ತು. ಪ್ರಗತಿ ಶೆಟ್ಟಿ ಅವರು ಸೆಟ್ನಲ್ಲಿ ಬರೀ ಕಾಸ್ಟ್ಯೂಮ್ ಡಿಸೈನರ್ ಪಾತ್ರ ಮಾತ್ರ ಮಾಡಿದಾರಾ ಅಥವಾ ಬೇರೆಲ್ಲ ರೋಲ್ ಎಲ್ಲ ನಿಭಾಯಿಸಿದಾರಾ ಅಂತೇಳಿ? ಬೇರೆ ರೋಲ್ ಅಂತ ಏನಿಲ್ಲ. ನಾನು ಡಿಸೈನರ್ ಆಗಿ ಲೈಕ್ ಎವ್ರಿ ಡೇ ನಾನು ಐಸ್ ಟು ಗೋ ಲೈಕ್ ಹ್ಯಾಂಡಲ್ ಮೈ ವರ್ಕ್. ಅದ್ರ ಜೊತೆಗೆ ರಿಷಬ್ ಜೊತೆಗೆ ಟೀಮ್ ಜೊತೆಗೆ ಯಾವಾಗಲೂ ಇರ್ತಿದ್ದೆ. ನಾನೊಂದು ಕೋರ್ ಟೀಮ್ದು ಮೆಂಬರ್ ಆಗಿರೋದ್ರಿಂದ ಇಟ್ ವಾಸ್ ಲೈಕ್ ಮೈ ರೆಸ್ಪಾನ್ಸಿಬಿಲಿಟಿ ಥರ ವಿ ಯೂಸ್ ಟು ಬಿ ದೇರ್ ಯಾವಾಗಲೂ. ಎಲ್ಲದರಲ್ಲೂ ಗಮ್ಮತ್ತಲ್ಲಾಗಿರಲಿ, ಡಿಸ್ಕಷನಲ್ಲಾಗಿರಲಿ, ಒಬ್ರಿಗೊಬ್ರಿಗೆ ಒಂದು ಸಾಥ್ ಕೊಟ್ಕೊಂಡಾಗಿರಲಿ, ರಿಷಬ್ಗೊಂದು ಎಮೋಷನಲ್ ಸೀರಿಯಸ್ ಆಗಿರ್ತಾ ಇತ್ತಾ, ಫನ್ ಜಾಸ್ತಿ ಇರ್ತಾ? ಎರಡೂ ಇರ್ತಾ ಇತ್ತು. ಕೆಲಸ ಆಗ್ದಿಲ್ದಾಗ ಮೈಕಲ್ಲಿ ಬೈಗುಳಗಳು ಬರ್ತಾ ಇತ್ತು. ಅದು ಬರ್ತಾ ಇತ್ತು. ಆ್ಯಂಡ್ ಎಲ್ಲರೂ ಖುಷಿಯಾಗೂ ಇರ್ತಿದ್ರು. ನನಗೂ ಸೆಟ್ಟಲ್ಲಿ ಖುಷಿ ಆಗುತ್ತೆ, ಯಾಕಂದರೆ ಡೈರೆಕ್ಷನ್ ಟೀಮ್ ಅಲ್ಲಿರೋರಾಗಿರಲಿ, ಬೇರೆ ಟೆಕ್ನಿಕಲ್ ಟೀಮಲ್ಲಿರೋರಾಗಿರಲಿ, ಎಲ್ಲರೂ ಒಂದು ಅಕ್ಕ ಅಂದ್ಕೊಂಡು ಎಲ್ರಿಗೂ ನಾನು ಅಂದರೆ ಪ್ರೀತಿ, ನನಗೂ ಅವರೆಲ್ಲರೂ ನೋಡಿದ್ರೆ ತುಂಬ ಪ್ರೀತಿ. ಎಲ್ಲರ ಹತ್ರನೂ ಮಾತಾಡಿಕೊಂಡು ಕೆಲಸದ ಟೈಮಲ್ಲಿ ಅಷ್ಟೇ ಅದೊಂದು ಆ ಟೆನ್ಷನು, ಆ ಪ್ರೆಷರ್, ಅದಾದಮೇಲೆ ಎಲ್ಲರೂ ಆರಾಮಾಗಿ ಗಮ್ಮತ್ತಲ್ಲಿ ಇರ್ತಿದ್ವಿ. ಇಟ್ ಈಸ್ ಲೈಕ್ ಎ ಕೈಂಡ್ ಆಫ್ ಎ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಕೆಲಸ ಮಾಡಿರೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಆಲ್ಮೋಸ್ಟ್ 12-13ಕ್ಕೂ ಹೆಚ್ಚು ಮೂವಿಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದಿರಿ. ಮುಂದೆ ಕೇವಲ ಈ ಟೀಮ್ ಜೊತೆ ಮಾತ್ರ ಇರ್ತೀರ ಅಥವಾ ಬೇರೆ ಸಿನಿಮಾಗಳನ್ನ ಒಪ್ಕೊಳ್ಳುವಂಥ ಚಾನ್ಸಸ್ ಇದೆಯಾ ಪ್ರಗತಿ ಶೆಟ್ಟಿ ಅವರು ಅಂತ ಹೇಳಿ?
ಖಂಡಿತ ಮಾಡಬೇಕು. ನನಗೆ ಆ ಥರ ಏನು ಅಂದರೆ ರಿಷಬ್ ಸಿನಿಮಾಗೆ ಕೆಲಸ ಮಾಡಬೇಕು ಆ ಥರ ಏನೂ ಇಲ್ಲ. ರಿಷಬ್ ಕೂಡ ನಾನೇನು ಅವ್ರ ವೈಫು ಅಂತ ಅಂದ್ಕೊಂಡು ನನಗೆ ಕೆಲಸನ ಆಫರು ಮಾಡಲ್ಲ, ಅದನ್ನು ಮಾಡೋದಕ್ಕೂ ಆಗಲ್ಲ. ಇಷ್ಟು ದೊಡ್ಡ ಸಿನಿಮಾನ ಅವರು ಕೊಡ್ತಾರೆ ಅಂದರೆ ಅವ್ರಿಗೆ ನಂಬಿಕೆ ಇತ್ತು ನನ್ನ ಮೇಲೆ ನನಗೆ ಇದ್ದಿದ್ದಕ್ಕಿಂತ ಜಾಸ್ತಿ. ನಾನು ಹೇಗೆ ನೀವು ರಿಷಬ್ಗೆ ನಾನು ಸಪೋರ್ಟ್ ಅಂತೀರಾ, ನನಗೆ ಹೇಳ್ಬೇಕಂದ್ರೆ ನನಗೆ ರಿಷಬ್ ಕೂಡ ಸಪೋರ್ಟೇ. ನಾನು ಅವ್ರು ಮೋಟಿವೇಟ್ ಮಾಡಿ ಯು ಕ್ಯಾನ್ ಡೂ ಇಟ್ ಅಂತ ನನ್ನ ಪುಷ್ ಮಾಡೋದಿದೆಯಲ್ಲ, ಅದ್ರ ಜೊತೆಗೆ ಆ ರೆಸ್ಪಾನ್ಸಿಬಿಲಿಟಿನ ಅವ್ರು ನನಗೆ ಕೊಟ್ಟಾಗ ನಾನು ಅದನ್ನು ಏನು ಚಾಚು ತಪ್ಪದೆ ಇದಿಷ್ಟು ನನ್ನ ನಂಬಿದ್ದಾರೆ, ಅವರೇ ಆಗಲಿ ಪ್ರೊಡಕ್ಷನ್ ಹೌಸ್ ಆಗಲಿ, ಅದು ಕರೆಕ್ಟಾಗಿ ನಾನು ಡೆಲಿವರ್ ಮಾಡಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ಕೆಲಸ ಮಾಡಿದ್ದೀನಿ. ಡೆಫಿನೆಟ್ಲಿ ನನಗೆ ತುಂಬ ಆಸೆ ಇದೆ, ತುಂಬ ಒಳ್ಳೆ ಡೈರೆಕ್ಟರ್ಸ್ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಿಗೆ ಕೆಲಸ ಮಾಡಬೇಕು ಅಂತಾನು. ನೋಡೋಣ. ಓಕೆ, ಅಮ್ಮನ ಪಾತ್ರವನ್ನು ಈ 3 ವರ್ಷಗಳಲ್ಲಿ ಹೇಗೆ ನಿಭಾಯಿಸಿದ್ರಿ? ಮಕ್ಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇತ್ತಾ? ಮಕ್ಕಳನ್ನ ಯಾರು ನೋಡ್ಕೊತಾ ಇದ್ರು? ಓದ್ಸಕ್ಕೆ ಟೈಮ್ ಸಿಗ್ತಾ ಇತ್ತಾ ಮಕ್ಕಳಿಗೆ? ಅಮ್ಮ ನೋಡ್ಕೊಳ್ತಾ ಇದ್ರು. ಅಮ್ಮ ನನ್ನ ಬಿಗ್ಗೆಸ್ಟ್ ಸಪೋರ್ಟ್. ಅಮ್ಮ ಇರೋದ್ರಿಂದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವ್ರನ್ನ ಅಲ್ಲೇ ಸ್ಕೂಲ್ಗೆ ಹಾಕ್ಬಿಟ್ಟಿದ್ವಿ ಕುಂದಾಪುರದಲ್ಲೇ. ನಾನು ಶೂಟಿಂಗಿಂದ ಬೆಳಗ್ಗೆ 4 o'clockಗೆಲ್ಲ ಹೋಗ್ತಿದ್ವಿ. 1.5 hour ಟ್ರಾವೆಲಿಂಗ್ ಟೈಮ್ ನಮ್ದೆಲ್ಲ ಲೊಕೇಶನ್ನು. ಶೂಟಿಂಗ್ ಹೋಗಿ ಶೂಟ್ ಮುಗಿಸಿ ವಾಪಸ್ ಬಂದು ಮತ್ತೆ ನಮ್ಮದು ಡೆಫಿನೆಟ್ಲಿ ಬೇಸಲ್ಲಿ ಏನಾದರೂ ಕೆಲಸ ಇರ್ತಿತ್ತು, ಏನಾದರೂ ನ್ಯೂ ರಿಕ್ವೈರ್ಮೆಂಟ್ಸ್ ಬಂದಿರ್ತಾ ಇತ್ತು, ಇಲ್ಲ ಪೆಂಡಿಂಗ್ ವರ್ಕ್ಗಳೇನಾದರೂ ಇರ್ತಿತ್ತು, ಈ ಥರದ್ದೆಲ್ಲ. ಸೊ ನಾವು ಮತ್ತೆ ಮನೆಗೆ ಬಂದು ಮಕ್ಕಳು ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಹೋಮ್ವರ್ಕ್ ಏನಿದೆ, ಏನು ಮಾಡಿದ್ದಾರೆ ಅವತ್ತು ಫುಲ್ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಆ್ಯಸ್ ಎ ಮದರ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ರು ಡೆಫಿನೆಟ್ಲಿ ನನಗೆ ಇರುತ್ತೆ ತಲೆನೇ ಮಕ್ಕಳು ಮನೆ ಅಮ್ಮ ಎಲ್ರು. ಸೊ ನಾನು ಕೆಲಸ ಮುಗಿಸಿ ವಾಪಸ್ ಬರ್ತಿದ್ದೆ, ಅದು ಮಕ್ಕಳದ್ದೆಲ್ಲ ನೋಡಿ ಅಮ್ಮನ ಜೊತೆಗೆಲ್ಲ ಮಾತಾಡಿ ಮತ್ತೆ ವಾಪಸ್ ಬಂದು ಅರೌಂಡ್ 9-9:30 ಮಕ್ಕಳು ಮಲ್ಕೊಂಡ್ಮೇಲೆ ಮತ್ತೆ ನಾನು ಕಾಸ್ಟ್ಯೂಮ್ ಬೇಸ್ಗೆ ಹೋಗಿ ಅಲ್ಲೇನಾದರೂ ಕೆಲಸ ಇದ್ದರೆ, ಅಲ್ಲೇನೋ ಮೀಟಿಂಗ್ಸ್ ಇದ್ದರೆ, ಇಲ್ಲ ರಿಷಬ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ಟೀಮ್ ಟೆಕ್ನಿಕಲ್ ಟೀಮ್ ಜೊತೆಗೆ ನಾವು ಮೀಟಿಂಗ್ಸ್ ಇದ್ದರೆ ಅದನ್ನೆಲ್ಲ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದು ಈ ಥರದಲ್ಲಿರ್ತಾ ಇತ್ತು. ಎರಡೂ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಹೇಗೆ ಸಿಗ್ತಾ ಇತ್ತು ಈ 3 ವರ್ಷಗಳಲ್ಲಿ ಅಂತ ಹೇಳಿ, ಈ ಸಿನಿ ಜರ್ನಿನಲ್ಲಿ, ಕಾಂತಾರ ಜರ್ನಿನಲ್ಲಿ? ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಾಂದರೆ ನನಗೆ 2 ಮಕ್ಕಳನ್ನ ಇಟ್ಕೊಂಡು ರಿಷಬ್ ಕೆಲಸಗಳನ್ನ ಹ್ಯಾಂಡಲ್ ಮಾಡಿಕೊಂಡು ಈ ಫ್ಯಾಮ್ಲಿನ ಹ್ಯಾಂಡಲ್ ಮಾಡಿ ನಂದು ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಡಿಸೈನರ್ ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಿ ಕಷ್ಟ ಆಗ್ತಿತ್ತು. ಅಮ್ಮ ಇಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಓಕೆ, ರಿಕ್ಕಿ ಟೈಮ್ನಲ್ಲಿ ಭೇಟಿಯಾದಂಥ ರಿಷಬ್ ಶೆಟ್ಟಿಗೂ ಈಗ ಪ್ಯಾನ್ ಇಂಡಿಯಾ ಅಲ್ಲ ಇಂಡಿಯನ್ ಸ್ಟಾರ್ ಆಗಿದ್ದಾರೆ, ಡಿವೈನ್ ಸ್ಟಾರ್ ಆಗಿದ್ದಾರೆ ರಿಷಬ್ ಶೆಟ್ಟಿ. ಏನು ಬದಲಾವಣೆ ಆಗಿದೆ ನೀವು ನೋಡಿದ ಪ್ರಕಾರ? ಏನು ಬದಲಾವಣೆ ಅಂತ ಅನ್ನಿಸ್ತಿಲ್ಲ. ವಾಟ್ ಐ ಲೈಕ್ ದ ಮೋಸ್ಟ್ ಈಸ್ ಅವರು ಅವತ್ತು ನಾನು ಫಸ್ಟ್ ರಿಕ್ಕಿಯಲ್ಲಿ ನೋಡಿದಾಗ ಅವ್ರ ಕಣ್ಣೆಲ್ಲ ಏನು ಇನೋಸೆನ್ಸು ಆನೆಸ್ಟಿ ಇತ್ತು, ಇವತ್ತಿಗೂ ಅದೇ ಇನೋಸೆನ್ಸ್ ಆ್ಯಂಡ್ ಆನೆಸ್ಟಿ ಇದೆ. ಸೊ ಅದು ಯಾವತ್ತೂ ಇರಬೇಕಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಅದು ಚೇಂಜಸ್ ಥರ ಏನೂ ಇಲ್ಲ. ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಅದೊಂದು ಗ್ರೋತ್ ಆಗ್ತಾ ಬಂದಿದೆ. ಅಂದರೆ ಎಲ್ರಿಗೂ ಆ್ಯಸ್ ಎ ಟೀಮ್, ರಿಷಬ್ ಆಗಿರಲಿ ನಾನಾಗಲಿ ಪ್ರತಿಯೊಬ್ಬರಿಗೂ ನಮಗೆ ನಾವೆಲ್ಲರೂ ತುಂಬ ಈ ಪ್ರಾಜೆಕ್ಟಿನ ತುಂಬ ಕಲ್ತಿದ್ದೀವಿ. ಒಂದು ಯೂನಿವರ್ಸಿಟಿ ಥರ ಎಲ್ಲರಿಗೂ ಕಲಿಸಿದೆ. ಅದು ಕೆಲಸ ಮಾಡ್ತಾ ಮಾಡ್ತಾ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದಾಗಿರ್ಬೋದು, ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಎಲ್ಲ ಥರನೂ ಒಂದು ತುಂಬ ಗ್ರೋತ್ ಆಗಿದೆ ಎಲ್ರಿಗೂ ಈ ಕಾಂತಾರದಿಂದ. ಓಕೆ, ರಿಷಬ್ ಶೆಟ್ಟಿ ಅವರು ಇನ್ನು ಯಾವ ಥರದ ಕ್ಯಾರೆಕ್ಟರ್ ಮಾಡಬೇಕು ಅನ್ನುವಂಥ ಕನಸು ಏನಾದರೂ ಪ್ರಗತಿ ಶೆಟ್ಟಿ ಅವರಿಗಿದೆಯಾ? ಕಾಂತಾರದಲ್ಲಿ ನಾವು ನೋಡಿದ್ದೀವಿ, ಮುಂದೆ ಒಂದು ಪಾರ್ಟ್ ಬರುತ್ತೆ, ಅದನ್ನ ಕ್ಲೂ ಅನ್ನ ಕೊಟ್ಟಿದ್ದೀರಿ. ಬೇರೆ ಯಾವ ಥರದ್ದು ಕ್ಯಾರೆಕ್ಟರ್, ಇಂಥ ಕ್ಯಾರೆಕ್ಟರ್ ರಿಷಬ್ ಶೆಟ್ಟಿ ಅವ್ರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಆ ಥರದ್ದೊಂದು ಕನಸು ಏನಾದರೂ ಇದೆಯಾ ಪ್ರಗತಿ ಶೆಟ್ಟಿ ಅವರಿಗೆ? ಆ ಥರ ಏನೂ ಇಲ್ಲ. ಆದರೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ, ಏನು ಕ್ಯಾರೆಕ್ಟರ್ ಬಂದರೂ ಅದನ್ನು ತುಂಬ ಚೆನ್ನಾಗೇ ಮಾಡ್ತಾರೆ ಅಂತ ಅಂದ್ಕೊಂಡು. ಬಟ್ ಬೇರೆ ಒಂದೇ ಥರ ಒಂದು ಸ್ಟೀರಿಯೋ ಟೈಪ್ ಆಗಬಾರ್ದು, ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಅವ್ರು ಪ್ಲೇ ಮಾಡಬೇಕು, ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ ಅಂತ ಅನಿಸುತ್ತೆ. ಓಕೆ, ಈಗ ಆದರ್ಶ ದಂಪತಿ ಅಂತಂದರೆ ನಿಮ್ಮ ಹೆಸರು ಹೇಳ್ತಾರಂತೆ ಎಲ್ಲರೂ, ಖುಷಿ ಇದೆಯಾ? ಏನಂತೀರಿ ಅದಕ್ಕೆ? ಖಂಡಿತ ಇಲ್ಲ, ಅದಕ್ಕೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆಲ್ಲ ಏನೂ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಲೈಫಲ್ಲಿ ಈ ಥರದ್ದೊಂದು ಬಿಗ್ಗೆಸ್ಟ್ ಅಪರ್ಚುನಿಟಿ ಸಿಕ್ಕಿದಾಗ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ಓಕೆ, ಕಾಂತಾರದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ರು. ಫಸ್ಟ್ ಕಾಂತಾರದಲ್ಲಿ ಪ್ರಗತಿ ಶೆಟ್ಟಿ ಅವರು. ಈ ಸೀನಲ್ಲಿ ಆ್ಯಕ್ಚುಲಿ ಈ ಮೂವಿನಲ್ಲಿ ಪ್ರಗತಿ ಶೆಟ್ಟಿ ಅವ್ರದ್ದು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್. ಯಾಕೆ ಅಷ್ಟು ಒಂದು ಸೀನ್ ಮಾತ್ರ ಯಾಕೆ ಸೀಮಿತ ಕೇಳಬೇಕು? ರಿಷಬ್ ಅವ್ರಿಗೆ ಕೇಳಬೇಕು. ಅದು ಆಕ್ಟಿಂಗ್ ಮಾಡುವಂಥ ಮನಸ್ಸಿದೆಯಾ ಪ್ರಗತಿ ಶೆಟ್ಟಿ ಅವರಿಗೆ ಮುಂದಿನ ದಿನಗಳಲ್ಲಿ? ಇಲ್ಲ, ನನಗೆ ಬಿಹೈಂಡ್ ದ ಕ್ಯಾಮ್ರಾನೇ ಆ ವರ್ಕ್ ತುಂಬ ಇಷ್ಟ ಆಗುತ್ತೆ. ಈಗ ವಾಟ್ ಎವರ್ ಐ ಆಮ್ ಡೂಯಿಂಗ್ ಅಲ್ಲ, ಇದೇ ನನಗೆ ತುಂಬ ಖುಷಿ ಕೊಡುತ್ತೆ. ಓಕೆ, ಫಸ್ಟ್ ಕಾಂತಾರ ಬಂದಾಗ ರಕ್ಷಿತ್ ಶೆಟ್ಟಿ ಅವರು ಥಿಯೇಟರ್ನಲ್ಲಿ ಸಿನಿಮಾ ನೋಡಿದ್ರು, ಖುಷಿಯಿಂದ ಅವ್ರು ಹಾರ್ಕೊಂಡು ಬಂದು ಒಪ್ಕೊಂಡಿದ್ದು ಎಲ್ರಿಗೂ ಹಾರ್ಟಿಗೆ ಟಚ್ ಆಗಿತ್ತು. ಈ ಬಾರಿ ಸಿನಿಮಾ ನೋಡಿದ್ರ? ಎಲ್ಲೂ ಕಾಣಿಸ್ತಾ ಇಲ್ಲ ರಕ್ಷಿತ್ ಶೆಟ್ಟಿ. ನಿಮ್ಮ ಚಿಂಟು ಅಣ್ಣ ಎಲ್ಲಿದ್ದಾರೆ ಅಂತ ಹೇಳಿ? ಚಿಂಟು ಅಣ್ಣ US ಅಲ್ಲಿ ಇದ್ದಾರೆ, ಅವ್ರ ಸ್ಕ್ರಿಪ್ಟ್ ಮೇಲೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅವರು ಬಂದ್ಮೇಲೆ ನೋಡ್ತಾರೆ ಮೋಸ್ಟ್ಲಿ, ಇಲ್ಲ ನೋಡಿದ್ರೆ ಡೆಫಿನೆಟ್ಲಿ ಕಾಲ್ ಮಾಡ್ತಾ ಇದ್ರು. ಅವರು ಸ್ಕ್ರಿಪ್ಟ್ ಕೆಲಸದಲ್ಲೇ ಬ್ಯುಸಿ ಇದ್ದಾರೆ. ಓಕೆ, ಈ ಸಿನಿಮಾ ಜರ್ನಿನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ಗೇನೆ
ಒಟ್ಟಿಗಿರಕ್ಕೆ ಟೈಮ್ ಸಿಕ್ಕಿರ್ಲಿಕ್ಕಿಲ್ಲ ಮೋಸ್ಟ್ಲಿ ನೀವು ಇದ್ದಿದ್ದೇ ಸೆಟ್ನಲ್ಲಿ. ಸೆಟ್ಟಲ್ಲಿ ಏನು ಟೈಮ್ ಸಿಕ್ತಿತ್ತು ಅದನ್ನ ಒಂದು ಒಳ್ಳೆ ರೆಸ್ಟ್ ಟೈಮ್ ಅಥವಾ ಎಲ್ಲ ಟೂರ್ ಟೈಮ್ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ? ಖಂಡಿತ ಅದ ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ರಿಷಬ್ಗೂ ತುಂಬ ರೆಸ್ಟ್ ನೀಡಿದೆ ಇವಾಗ. ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಆಚೆ ಬರಬೇಕು. ಅದೇ ಪ್ಲಾನ್ ಇವಾಗ. ಎಷ್ಟು ದಿನ ರೆಸ್ಟು? ಕಾಂತಾರ ಭಾಗ 2ಗೆ ಇಳಿಯೋದು ಯಾವಾಗ? ನೆಕ್ಸ್ಟು ಕಾಂತಾರ ಅಲ್ಲ, ನೆಕ್ಸ್ಟ್ ಸಿನಿಮಾ ಇದೆ ಅವ್ರದ್ದು, ಆ್ಯಕ್ಟಿಂಗ್ ಪ್ರಾಜೆಕ್ಟ್ಗಳಿದೆ. ಸೊ ನೋಡಬೇಕು ಹೇಗೆ ಅಂತ. ಅಂದರೆ ಕಾಂತಾರ ಭಾಗ 2ಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಗ್ಯಾಪ್ ಸಿಗುತ್ತೆ ನಿಮಗೆ? ಅದ್ರ ಬಗ್ಗೆ ಗೊತ್ತಾ ಇಲ್ಲ ನನಗೆ. ಅದನ್ನು ಡೈರೆಕ್ಟರೇ ಹೇಳಬೇಕು, ಪ್ರೊಡಕ್ಷನ್ ಹೌಸೇ ಹೇಳಬೇಕು. ಆ್ಯಸ್ ಆಫ್ ನಾವು ಇವಾಗ ಓನ್ಲಿ ಫ್ಯಾಮಿಲಿ ಟೈಮ್ನ ಅಷ್ಟೇ ಫೋಕಸ್ ಮಾಡ್ತಿದ್ದೀವಿ. ಅದು ಅವ್ರ ಪ್ರಮೋಷನ್ ಮುಗಿಸ್ಕೊಂಡು ಬಂದಮೇಲೆ. ಓಕೆ, ಒಂದು ಲಾಸ್ಟ್ ಸೆಗ್ಮೆಂಟ್ನ ರ್ಯಾಪಿಡ್ ಕ್ವೆಶನ್ಸ್. ಟಕ 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 ಅಂತ ಆನ್ಸರ್ ಮಾಡ್ಕೊಂಡು ಹೋಗಿ. ರಿಷಬ್ ಶೆಟ್ಟಿ ಹಾಗೆ ಪ್ರಗತಿ ಶೆಟ್ಟಿ ಇಬ್ಬರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು? ನಾನು. ನೀವು? ಓಕೆ. ನಿಮ್ಮಿಬ್ಬರಲ್ಲಿ ಶಾಪಿಂಗ್ಗೆ ಆಸಕ್ತಿ ಜಾಸ್ತಿ ಯಾರಿಗೆ? ನಾನು. ನೀವೇ. ಸೆಲೆಕ್ಷನ್ ಮಾಡೋದು ಯಾರು ಶಾಪಿಂಗ್ನಲ್ಲಿ? ನಾನು. ನೀವೇ. ಇಬ್ಬರಲ್ಲಿ ಜಗಳ ಜಾಸ್ತಿ ಆಡೋರು ಯಾರು? ನಾನು. ನೀವೇ. ಓಕೆ. ಸಾಮಾನ್ಯವಾಗಿ ಯಾವ ವಿಚಾರ ಗಲಾಟೆ ಆಗುತ್ತೆ? ಗಲಾಟೆ ಇದೆ, ಟೈಮು ಅದು ಇದು ಈ ಥರದ್ದು ಏನಾದರೂ. ಟೈಮ್ ಕೊಡಲ್ಲ ಅನ್ನೋ ಕಾರಣಕ್ಕೆ. ಓಕೆ. ಜಗಳ ಆದಾಗ ಫಸ್ಟ್ ಸಾರಿ ಕೇಳೋದು ಯಾರು? ರಿಷಬ್. ಓಕೆ. ರಿಷಬ್ ಸರಿಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಬರುತ್ತೆ. ಇಬ್ಬರು ಸೇರಿ ಯಾವಾಗಲೂ ಒಂದು 2-3 ಸಲ ಬಿರಿಯಾನಿ ಎಲ್ಲ ಮಾಡಿದ್ದೀವಿ. ಓಕೆ. ನೀವು ಮಾಡೋ ಯಾವ ಅಡುಗೆ ರಿಷಬ್ ಸರ್ಗೆ ತುಂಬ ಇಷ್ಟ? ನನಗೆ ಅಡುಗೆ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ನಾನು ಟೈಮ್ ಸಿಕ್ಕಿ ಅಡುಗೆ ಮಾಡಿದ್ರು ಅವ್ರಿಗೆ ಬಂದು ಊಟ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಅದೆರಡು ಆದಾಗ ಒಂದು ಚೆನ್ನಾಗಿ ಅಡುಗೆ ಮಾಡಿ ಹಾಕಬೇಕು. ಬಟ್ ಅವ್ರಿಗೆ ನಾನು ಮಟನ್ ಚಾಪ್ಸ್ ಎಲ್ಲ ನನಗೆ ಬರ್ತಿರ್ಲಿಲ್ಲ, ಬಟ್ ಕಲ್ತ್ಕೊಂಡು ನಾನು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆಲ್ಲ ಅವಾಗ ಮಾಡಿದ್ದೀನಿ. ಬಿಗಿನಿಂಗ್ ಆಫ್ ಮ್ಯಾರೇಜ್ ಅವಾಗ ಸರ್ಕಾರಿ ಅವಾಗ ಮಾಡಿಕೊಂಡು ಅವರು ಸ್ಟುಡಿಯೋಲೆಲ್ಲ ಕುತ್ಕೊಂಡು ಕೆಲಸ ಮಾಡ್ತಿದ್ರಲ್ಲ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ, ಅಡುಗೆ ಮಾಡ್ಕೊಂಡು ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ. ಸೊ ಅವ್ರಿಗೆ ಇಷ್ಟ ಆಗ್ತಿತ್ತು. ಈಗ ತುಂಬ ಟೈಮ್ ಆಯಿತು. ಓಕೆ. ರಿಷಬ್ ಸರ್ ಲಾಂಗ್ ಹೇರಲ್ಲಿ ಇಷ್ಟನಾ ಶಾರ್ಟ್ ಹೇರಲ್ಲಿ ಇಷ್ಟ? ಲಾಂಗ್ ಹೇರ್. ಲಾಂಗ್ ಹೇರ್ ಎಲ್ಲ ಇಷ್ಟ. ಓಕೆ. ಶೆಟ್ರ್ ಗ್ಯಾಂಗ್ನಲ್ಲಿ ತುಂಬಾ ಫೇಮಸ್ ಶೆಟ್ರ್ ಗ್ಯಾಂಗು, ಸಿನಿಮಾ ಇಂಡಸ್ಟ್ರಿನಲ್ಲೂ ಆ ಗ್ಯಾಂಗ್ ಫೇಮಸ್. ತುಂಬಾ ಮಾತುಗಾರ ಯಾರು ಶೆಟ್ರ್ ಗ್ಯಾಂಗ್ನಲ್ಲಿ? ರಿಷಬ್ ಸರ್. ಜಾಸ್ತಿ ಬೇಗ ಸಿಟ್ಟು ಬರೋದು ಯಾರಿಗೆ ಆ ಗ್ಯಾಂಗಲ್ಲಿ? ಸಿಟ್ಟಂತ ಏನು ಬರಲ್ಲ, ಆ ಥರ ಸಿಟ್ಟಂತ ಏನೂ ಇಲ್ಲ. ಈ ಗೇಮ್ಸ್ ಎಲ್ಲ ಆಡ್ಬೇಕಾದ್ರೆ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಗಲಾಟೆ ಮಾಡ್ಕೊಳ್ತಾರೆ. ಯಾರು ಜಾಸ್ತಿ ಗಲಾಟೆ ಮಾಡ್ತಾರೆ? ಅವಾಗ ಚಿಂಟು ಅಣ್ಣನ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ. ಓಕೆ. ಶೆಟ್ರ್ ಗ್ಯಾಂಗ್ನ ಗೆಟ್ ಟುಗೆದರ್ ವರ್ಷಕ್ಕೆ ಎಷ್ಟು ಸಲ ಆಗುತ್ತೆ? ಈ ಕಾಂತಾರ ಆದ್ಮೇಲೆ ಈ ಬಿಸಿನಲ್ಲಿ ಮಾಡಿದಾರ ಗೆಟ್ ಟುಗೆದರ್? ತುಂಬ ಆಗ್ತಾ ಇತ್ತು. ಲೈಕ್ ಎಲ್ಲಾರ್ದು ಬರ್ಡೇಸು, ನಮ್ದು ಆ್ಯನಿವರ್ಸರೀಸು, ನ್ಯೂ ಇಯರ್ ಎಲ್ಲದು ಅಲ್ಲಿ ಗ್ಯಾಂಗೆಲ್ಲ ಆಗ್ತಾ ಇತ್ತು. ಬಟ್ ಇವಾಗ ಎಲ್ಲರೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಕಾಂತಾರದ್ದು ಶೂಟಲ್ಲಿ ನಡೀತಾ ಇತ್ತು, ಚಿಂಟು ಅಣ್ಣ ಸ್ಕ್ರಿಪ್ಟಲ್ಲಿ ಬ್ಯುಸಿ ಆಗಿದ್ರು, ಪ್ರಮೋದ್ ಅಣ್ಣ ಬೇರೆ ಶೂಟ್ಗಳಲ್ಲಿ, ಈ ಥರದ್ದೆಲ್ಲ ಆಗಿರೋದ್ರಿಂದ. ಬಟ್ ಮಧ್ಯದಲ್ಲಿ ಸಿಕ್ಕಿದ್ದೀವಿ. ಈಗ ಇದು ಮುಗಿದ್ಮೇಲೆ ಇವಾಗ ಒಂದು ಒಳ್ಳೆ ಗೆಟ್ ಟುಗೆದರ್ ಆಗಬೇಕು. ಓಕೆ. ನಿಮ್ಮಿಬ್ಬರು ಮಕ್ಕಳಲ್ಲಿ ರಣಮಿತ್ ಹಾಗೆ ರಾಧ್ಯ, ಇಬ್ಬರಲ್ಲಿ ಯಾರು ತುಂಟಾಟ ಯಾರದ್ದು ಜಾಸ್ತಿ? ಇಬ್ರು ಜಾಸ್ತಿ. ಇಬ್ರು ಚೆನ್ನಾಗಿ ಗಲಾಟೆ ಮಾಡ್ಕೊಳ್ತಾರೆ. ನಿಮ್ಮ ಥರನ ಅವ್ರ ಥರನ ಮಕ್ಕಳು? ಬಾಬು ರಣವಿತ್ ನಂತರ ಅಂತ ಅನ್ಸುತ್ತೆ. ಬೇಬಿ ಇಸ್ ಲೈಕ್ ರಿಷಬ್ ಅಂತ ನಾನು ಅನ್ಕೊಳ್ತೀನಿ. ಹಠ ಎಲ್ಲ ಅಷ್ಟೇ ಇದೆ ಇವಾಗನೇ. ಓಕೆ. ನೆಕ್ಸ್ಟ್ ನೋಡಬೇಕು. ಸೆಟ್ಟಲ್ಲಾಗಲಿ ಹೊರಗಡೆ ಆಗಲಿ ಅಥವಾ ಮನೆಯಲ್ಲಾಗಲಿ ರಿಷಬ್ ಸರ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಾಗ ಬೈಯೋ ಅಂತ ಒಂದು ಪದ ಹೇಳಿ. ಬೀಪ್ ಎಲ್ಲ ಇರುತ್ತೆ. ಓಕೆ. ಅದು ಬೀಪ್ ಇಲ್ಲದೆ ಇರೋ ಯಾವುದೋ ಒಂದು ಕಾಮನ್ ವರ್ಡ್ ಹೇಳ್ಬಿಡಿ. ತಲೆನೇನು ಇಟ್ಕೊಂಡಿದ್ದೀರಾ ಅಂತ ಅದೇ ಥರ ಹಂಗೆ ಕೇಳ್ತಾರೆ. ತಲೆನಲ್ಲಿ ಇಟ್ಕೊಂಡಿದ್ದೀರಾ? ಓಕೆ, ಫೇರ್ ಎನಫ್. ರಿಷಬ್ ಸರ್ ಮೂವಿ ಬಿಟ್ಟು, ಅವರ ಡೈರೆಕ್ಷನ್ನ ಮೂವಿ ಬಿಟ್ಟು ಬೇರೆ ಯಾವ ಡೈರೆಕ್ಟರ್ನ ಮೂವಿ ನಿಮ್ಗೆ ತುಂಬ ಇಷ್ಟ? ಬೇರೆ ಯಾವ ನಿರ್ದೇಶಕರ ಮೂವಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ರಾಜಮೌಳಿ ಸರ್. ರಾಜಮೌಳಿ ಸರ್. ಆ್ಯಂಡ್ ಪ್ರಶಾಂತ್ ನೀಲ್ ಸರ್, ಆಮೇಲೆ ತುಂಬ ಡೈರೆಕ್ಟರ್ಸ್ ಇದ್ದಾರೆ. ಓಕೆ. ನಾನೆಲ್ಲೋ ಕೇಳ್ಪಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ರೆ ನೀವು ಆನ್ಸರ್ ಮಾಡಬೇಕು. ರಿಷಬ್ ಸರ್ ರೊಮ್ಯಾಂಟಿಕ್ ಮೂವಿ ಮಾಡೋದು ಪ್ರಗತಿ ಶೆಟ್ಟಿ ಅವರಿಗೆ ಇಷ್ಟ ಇದೆಯೋ ಇಲ್ವೋ? ಇಷ್ಟ ಇದೆ. ಎಲ್ಲ ಥರದ ಸಿನಿಮಾಗಳು ಮಾಡಬೇಕು. ಓಕೆ. ಕಾಂತಾರದ ರೊಮ್ಯಾಂಟಿಕ್ ಸೀನ್ ಶೂಟ್ ಮಾಡೋವಾಗ ಪ್ರಗತಿ ಶೆಟ್ಟಿ ಅವರೇ ಮಾನಿಟರ್ ಮುಂದೆ ಕೂತು ಕಟ್ ಹೇಳ್ತಾ ಇದ್ರಂತೆ, ಹೌದಾ? ನಂಗೆ ಗೊತ್ತಿಲ್ಲ. ಹೌದಾ? ಕಟ್ಟೆಲ್ಲ ಹೇಳ್ತಾ ಇರಲಿಲ್ಲ. ಅಲ್ಲಿ ಏನಂದ್ರೆ ರುಕ್ಮಿಣಿ ಅವ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲ ನೀರಲ್ಲಿ ವೆಟ್ಟೆಲ್ಲ ಆಗುತ್ತಲ್ಲ, ಸೊ ನಾನು ಅಲ್ಲೇ ಇದ್ದೆ ಅವತ್ತು. ಆ್ಯಂಡ್ ಆ ಥರದ್ದು ಸೀನ್ ಆಗಬೇಕಾದ್ರೆ ಇವಾಗ ಅಲ್ಲಿ ಟೀಮಲ್ಲಿ ಜಾಸ್ತಿ ನಿಮಗೆ ನಮ್ಮ ಟೀಮ್ಗಳಲ್ಲಿ ಜಾಸ್ತಿ ಹೆಣ್ಮಕ್ಳು ಇರಲ್ಲ. ಅಂದರೆ ಮುಂಚೆದೆಲ್ಲ ಸಿನಿಮಾಲಿ ನಾನು ಒಬ್ಬಳೇ ಇರ್ತಿದ್ದೆ, ನಾನು ಬಿಟ್ಟರೆ ಹೀರೋಯಿನ್ಸ್. ಸೊ ಅವ್ರಿಗೂ ಒಂದು ಎಮೋಷ್ನಲ್ ಸಪೋರ್ಟ್ ಟು ಮೇಕ್ ದೆಮ್ ಫೀಲ್ ಕಂಫರ್ಟೇಬಲ್. ಸೊ ನಾನು ಐ ಶುಡ್ ಬಿ ಅರೌಂಡ್ ಅಂತ ಅಂದ್ಕೊಂಡು. ಮತ್ತು ರಿಷಬ್ಗೆ
ಆ ಥರದ್ದೆಲ್ಲ ಇಲ್ಲ. ಅವ್ರಿಗೆ ತುಂಬ ಶೈ ಫೀಲ್ ಮಾಡ್ತಾರೆ ರೊಮ್ಯಾಂಟಿಕ್ ಸೀನ್ ಮಾಡ್ತಾರೆ. ಸೊ ನಂಗೆ ಅದು ಫುಲ್ ಗಮ್ಮತ್ ಆಗುತ್ತೆ ಕಾಲು ಇಳಿಯೋದಕ್ಕೆ. ಅದು ಬೆಲ್ ಬಾಟಮ್ ಟೈಮಿಂದನೂ ಅಷ್ಟೇ. ಆ್ಯಂಡ್ ನಾನು ಅರವಿಂದ್ ಟೀಮ್ ಅಲ್ವಾ, ಬೆಲ್ ಬಾಟಮಲ್ಲೂ ಅಷ್ಟೇ ಹರಿಪ್ರಿಯಾ ಅವ್ರ ಜೊತೆಗಿತ್ತು ಒಂದು ಸಾಂಗ್. ಆ ಥರ ಎಲ್ಲ ಇದ್ದಾಗ ನಾವಿಬ್ರು ಸುಮ್ಮನೆ ಅವ್ರಿಗೆ ಕಾಲು ಇಳಿತಾ ಇರ್ತೀವಿ, ಮುಂದೆನೇ ಕುತ್ಕೊಂಡು ಮಾನಿಟರ್ ಮುಂದೆ ಕುತ್ಕೊಂಡು ಅವ್ರನ್ನ ಟೀಸ್ ಮಾಡ್ತಿರ್ತೀವಿ. ಅದೊಂದೇ ಟೈಮ್ ಸಿಗೋದು ನಮಗೆ ಟೀಸ್ ಮಾಡೋದಕ್ಕೆ. ಅದೆಲ್ಲ ಸಿನಿಮಾಲು ನಾನು ಅರವಿಂದ್ ಅವರು ಮಾಡ್ಕೊಂಡು ಬರ್ತೀವಿ ಅವ್ರ ಜೊತೆಗೆ. ಓಕೆ, ಒಂದೊಳ್ಳೆಯ ಜರ್ನಿ. ಯಾವತ್ತಾದ್ರೂ ನೀವು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾಗ ಯಾವತ್ತಾದ್ರೂ ಒಂದ್ ದಿನ ಬರುತ್ತೆ ಹಿಂಗೆ ಸಾಲ ಇಂಟರ್ವ್ಯೂ ಕೊಡ್ತೀನಿ, ಇಷ್ಟು ಚೆನ್ನಾಗಿ ಕಾಯ್ತಿರ್ತಾರಂತ ಯಾವತ್ತಾದ್ರೂ ಅನ್ಕೊಂಡಿದ್ದಿದ್ಯಾ? ಡೆಫಿನೆಟ್ಲಿ ನೋಡಿ, ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಸಿನಿಮಾದ ಒಂದು ಕನೆಕ್ಷನ್ನೇ ಇದು ಡೆಸ್ಟಿನಿ ಅಂತ ಅನ್ನಿಸ್ತದೆ, ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು, ಆಲ್ ಗಾಡ್ಸ್ ಪ್ಲಾನ್. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮೂವಿ ಸಕ್ಸಸ್ ಆಗಿದೆ, ಇದೇ ತರ ನಿಮ್ಮ ಜೋಡಿ ಮತ್ತಷ್ಟು ಅದ್ಭುತವಾದಂತಹ ಸಿನಿಮಾಗಳನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಕೊಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.